ಗುಡ್ ಮಾರ್ನಿಂಗ್. ಈ ಆನ್ಲೈನ್ ಬೈಬಲ್ ಸ್ಟಡಿಗೆ ತಿರುಗೊಂದು ಸಾರಿ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಅಧ್ಯಯನಗಳು ನಿಮ್ಮ ಅನೇಕರ ಜೀವಿತದಲ್ಲಿ ಲಾಭದಾಯಕವಾಗ್ತಾ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು ಸ್ವಶಕ್ತಿ, ಸ್ವಸಾಮರ್ಥ್ಯ, ಸ್ವಬಲದಿಂದ ಅಸಾಧ್ಯ. ಯೋಚನೆ ಮಾಡಿ, ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂಥದ್ದು ಸ್ವಶಕ್ತಿ, ಸ್ವಸಾಮರ್ಥ್ಯ, ಸ್ವಬಲದಿಂದ ಅನುಸರಿಸುವಂಥ ಕಾರ್ಯ ಅಸಾಧ್ಯ. ಅದಕ್ಕಾಗಿಯೇ ದೇವರು ಈ ಸಾಧ್ಯತೆಯನ್ನ ತಿಳಿದವನಾಗಿ ಪರಿಶುದ್ಧಾತ್ಮನನ್ನ ನಮಗೆ ಸಹಾಯಕನನ್ನಾಗಿ ಕಳುಹಿಸಿಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದನು. ವಾಗ್ದಾನ ಮಾಡಿದ ಪ್ರಕಾರ ಆತನು ಆ ಸಹಾಯಕನನ್ನ ನಮಗೋಸ್ಕರ ಕಳುಹಿಸಿಕೊಟ್ಟನು. ಪಂಚಾಶತಮ ದಿನದಲ್ಲಿ ಪರಿಶುದ್ಧಾತ್ಮನು ಇಳಿದು ಬಂದಾಗ ನಾವು ನೆನಪು ಮಾಡಿಕೊಳ್ಳೋಣ, ಆ 120 ಜನ ಪರಿಶುದ್ಧಾತ್ಮ ಭರಿತರಾಗಿ ತುಂಬಿಸಲ್ಪಟ್ಟು ಅನ್ಯ ಭಾಷೆಯ ಗುರುತಿನೊಂದಿಗೆ ಅವರು ಮಾತನಾಡಲಾರಂಭಿಸಿದರು. ನಾವು ಈ ಅಧ್ಯಯನ ಆರಂಭಿಸಿದಂತೆ ವಿಶೇಷವಾಗಿ ವೈಯಕ್ತಿಕ ಜೀವಿತದಲ್ಲಿ ಪರಿಶುದ್ಧಾತ್ಮನ ಒಂದು ಪಾತ್ರದ ವಿಷಯದಲ್ಲಿ ನಾವು ಈ ಸರಣಿಯನ್ನು ಯೋಚಿಸ್ತಾ ಇರುವಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ, ಪರಿಶುದ್ಧ ಆತ್ಮ ಭರಿತರಾಗುವಾಗ ನಮಗೆ ದೊರಕುವಂಥ ಅನ್ಯ ಭಾಷೆಯ ಗುರುತು, ಆರಂಭಿಕವಾಗಿ ನಮಗೆ ದೊರಕುವ ಅನ್ಯ ಭಾಷೆಯ ಗುರುತು ಅನೇಕ ರೀತಿಯಾದ ಆಶೀರ್ವಾದಗಳೊಂದಿಗೆ ಅದು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಇದನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಪರಿಶುದ್ಧಾತ್ಮ ಭರಿತರಾಗುವಾಗ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಹೇಗೆ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ ಎಂಬುವಂಥದ್ದನ್ನು ಕೂಡ ನಾವು ಈ ಸರಣಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ದಿವಸ ಪರಿಶುದ್ಧಾತ್ಮ ಭರಿತರಾಗುವಾಗ ಪರಿಶುದ್ಧಾತ್ಮನು ನಮ್ಮನ್ನು ಸತ್ಯದಲ್ಲಿ ಹೇಗೆ ನಡೆಸುತ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದು, ಈ ಪರಿಶುದ್ಧ ಆತ್ಮನು ನಿಮ್ಮ ಬಳಿಗೆ ಬರುವಾಗ ಆತನು ನಿಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಡೆಸುವನು ಎಂದು ಯೇಸು ಸ್ವಾಮಿ ಹೇಳಿದ್ದು. ಹಾಗಿದ್ರೆ ಸತ್ಯಕ್ಕೆ ನಡೆಸುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯವನ್ನ ಯೋಚಿಸುವಾಗ ಆತನು ಹೇಗೆ ಸತ್ಯಕ್ಕೆ ನಡೆಸ್ತಾನೆ, ಸತ್ಯಕ್ಕೆ ನಡೆಸುತ್ತಾನೆ ಅಂದ್ರೆ ಅರ್ಥವೇನು, ಇದನ್ನ ಈ ದಿವಸ ನಾವು ವಿಶೇಷವಾಗಿ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಆತ್ಮಭರಿತ ಜೀವಿತದಲ್ಲಿ ದೇವರ ವಾಕ್ಯ ಬಹಳ ಮಹತ್ವವುಳ್ಳದು. ದೇವರ ವಾಕ್ಯ ಬೈಬಲ್ ಅತಿ ಮಹತ್ವವುಳ್ಳದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ? ಪರಿಶುದ್ಧ ಆತ್ಮನು ಮತ್ತು ದೇವರ ವಾಕ್ಯ ಜೊತೆಯಾಗಿ ಕಾರ್ಯ ಮಾಡುತ್ತವೆ. ಓಕೆ, ಆತ್ಮಭರಿತ ಜೀವಿತ ಮತ್ತು ದೇವರ ವಾಕ್ಯ ಎರಡು ಪ್ರತ್ಯೇಕವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಆ ರೀತಿಯಾದಂಥ ಪ್ರಯತ್ನ ಮಾಡಿದರೆ ನೀನು ಮೂರ್ಖನಾಗುತ್ತಿ. ಓಕೆ, ಅದು ಅತ್ಯಂತ ಮೂರ್ಖತನದ ಕೆಲಸ. ವಾಕ್ಯವನ್ನ ಬಿಟ್ಟು ಬರೀ ಪರಿಶುದ್ಧಾತ್ಮನು ಎಂಬುದಾಗಿ ಸಾಗುವುದಾಗಿದ್ದಲ್ಲಿ ಅದು ಅತ್ಯಂತ ದೊಡ್ಡ ಮೂರ್ಖತನದ ಕೆಲಸ. ಸೊ ಪರಿಶುದ್ಧ ಆತ್ಮನ ಮುಖಾಂತರವಾಗಿ ನಾವು ಮುಖ್ಯವಾಗಿ ಆತ್ಮಭರಿತ ಜೀವಿತದಲ್ಲಿ ನಾವು ದೇವರ ವಾಕ್ಯದ ಮಹತ್ವವನ್ನು ನಾವು ಯೋಚಿಸುವಾಗ 3 ವಿಧದಲ್ಲಿ ಎಂಬುದಾಗಿ ನಾವು ನೋಡ್ಲಿಕ್ಕಿದ್ದೇವೆ. ವಿಶೇಷವಾಗಿ ನಾವು ಈ ದಿವಸ ಆತ್ಮಭರಿತ ಜೀವಿತದಲ್ಲಿ ದೇವರ ವಾಕ್ಯದ ಮಹತ್ವ ನಾವು ನೋಡೋಣ. ದೇವರ ವಾಕ್ಯದ ಮಹತ್ವ ವಿಶ್ವಾಸಿಯ ಜೀವಿತದಲ್ಲಿ ಅದು ನಿರ್ದಿಷ್ಟವಾಗಿ ವಿಶ್ವಾಸಿ ಎಂಬುದಾಗಿ ನಾನು ಹೇಳುವಾಗ ಆತ್ಮಭರಿತ ವ್ಯಕ್ತಿಯ ಜೀವಿತದಲ್ಲಿ ಮಾತ್ರವಲ್ಲ, ಆ ಪರಿಶುದ್ಧ ಆತ್ಮನು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಗೆ ಸಹಾಯ ಮಾಡ್ತಾನೆ, ಬಹಳ ಮಹತ್ವದ್ದು. ಆತ್ಮನ ಸಹಾಯ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಓಕೆ, ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು, ಓಕೆ, ಹೇಗೆ ಪರಿಶುದ್ಧಾತ್ಮನು ಸಹಾಯ ಹೇಗೆ ಮಾಡ್ತಾನೆ. ಓಕೆ, ಇದು ಎರಡನೆಯದಾಗಿ ನಾವು ಈ ದಿವಸ ನಾವು ಯೋಚನೆ ಮಾಡಲಿಕ್ಕಿದ್ದೇವೆ. ಮತ್ತು ಮೂರನೆಯದಾಗಿ ನಾವು ವಿಶೇಷವಾಗಿ ದೇವರ ವಾಕ್ಯದ ಬಳಿ ಬರುವಾಗ, ಮೂರನೇದಾಗಿ ನಾವು ಹೇಗೆ ದೇವರ ವಾಕ್ಯದ ಬಳಿ ಬರುವಾಗ ಹೇಗೆ ಬರಬೇಕು. ಓಕೆ, ಹೇಗೆ ಬರಬೇಕು ಬಹಳ ಬಹಳ ಮುಖ್ಯವಾದ ವಿಷಯಗಳು. ನಮ್ಮನ್ನ ಸತ್ಯದಲ್ಲಿ ನಡೆಸುವಂತ ಪರಿಶುದ್ಧಾತ್ಮನು, ಓಕೆ, ಸತ್ಯದಲ್ಲಿ ನಡೆಸುತ್ತಾನೆ
ಅಂತ ನಾವು ಹೇಳುವಾಗ ಹೇಗೆ ನಡೆಸುತ್ತಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂತೆ ಮುಖ್ಯವಾಗಿ ನಾವು ಅದರ ಮಹತ್ವ ತಿಳ್ಕೊಳ್ಬೇಕು. ಸತ್ಯದಲ್ಲಿ ಪರಿಶುದ್ಧಾತ್ಮನ ಸಹಾಯ ಹೇಗೆ ಬೇಕು ನಮಗೆ, ಸತ್ಯದಲ್ಲಿ ಆತನು ಹೇಗೆ ನಡೆಸ್ತಾನೆ, ಅದರ ಪ್ರಾಮುಖ್ಯತೆ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್. ಓಕೆ, ಅದರ ಜೊತೆಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಮತ್ತು ನಾವು ಹೇಗೆ ಅಲ್ಲಿ ಬರಬೇಕು, ಇದು ಬಹಳ ಅವಶ್ಯಕವಾಗಿ ನಾವು ಯೋಚಿಸಬೇಕಾದಂಥ ವಿಷಯ. ಸೊ ಈ ವಿಷಯ ನಾವು ಮುಖ್ಯವಾದ ಸಂಗತಿಗಳನ್ನು ಈ ದಿವಸ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಸೊ ನಾವು ಈ ಮಾತನ್ನು ತಿಳ್ಕೊಳ್ತಾ ಇರುವಂತೆ ಆತ್ಮಭರಿತ ಜೀವಿತದ ಒಂದು ವೇಳೆ ಕೇಂದ್ರ ವಿಷಯ, ಹೃದಯ ಭಾಗ, ಅದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗುವುದು ಎಂಬುದನ್ನು ನೆನಪಿಟ್ಕೊಳ್ಬೇಕು. ಪರಿಶುದ್ಧಾತ್ಮ ಭರಿತ ಜೀವಿತದ ಅತ್ಯಂತ ಮುಖ್ಯವಾದ ಸಂಗತಿ ಏನೆಂದರೆ, ನಾನು ವಾಕ್ಯವನ್ನು ಅರ್ಥ ಮಾಡಿಕೊಂಡು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯನಾಗುವಂಥದ್ದೇ ಅತ್ಯಂತ ಮಹತ್ವದ ವಿಷಯ ಎಂದು ತಿಳ್ಕೊಳ್ಬೇಕು. ಸೊ ಈ ಸಮಯದಲ್ಲಿ ನಾವು ಈ ವಿಷಯವನ್ನು ನೋಡೋಣ. ಇದರ ಮಹತ್ವ ಏನು, ದೇವರ ವಾಕ್ಯದ ವಿಷಯದಲ್ಲಿ ಪರಿಶುದ್ಧಾತ್ಮನ ಒಂದು ಮಹತ್ವವೇನು, ಪರಿಶುದ್ಧಾತ್ಮನ ಕಾರ್ಯದ ಮಹತ್ವವೇನು. ಅನೇಕರು ತಮ್ಮ ಜ್ಞಾನವನ್ನು ಅವಲಂಬಿಸ್ತಾರೆ, ಅನೇಕರು ತಮ್ಮ ಬುದ್ಧಿಯನ್ನು ಅವಲಂಬಿಸ್ತಾರೆ, ತರಬೇತಿಯನ್ನು ಅವಲಂಬಿಸ್ತಾರೆ, ಪರಿಶುದ್ಧಾತ್ಮನನ್ನೇ ಅವಲಂಬಿಸುವುದಿಲ್ಲ. ಆದರೆ ನೆನ್ಪಿಟ್ಕೊಳ್ಳೋಣ, ಬಹಳ ವಿಶೇಷವಾದ ಅಂಶ. ಆರಂಭಿಕವಾಗಿ ಮೊದಲನೆಯದಾಗಿ ಮಹತ್ವವನ್ನು ಅರಿತುಕೊಳ್ಳುವಾಗ ಆತ್ಮಭರಿತ ಜೀವಿತವನ್ನು ಪ್ರಕಟಿಸಿರುವಂಥದ್ದು, ಓಕೆ, ಪ್ರಕಟಿಸುವಂಥದ್ದು ದೇವರ ವಾಕ್ಯ. ಓಕೆ, ನೆನ್ಪಿಟ್ಕೊಳ್ಳೋಣ. ಆತ್ಮಭರಿತ ಜೀವಿತದ ಪ್ರಕಟಣೆ, ಅದನ್ನ ಪ್ರಕಟಿಸಿದ್ದು, ಓಕೆ, ಪ್ರಕಟಿಸಿದ್ದು ಅದು ಯಾರು ಹೇಳಿದ್ರು? ದೇವರ ವಾಕ್ಯದಲ್ಲಿ ಇದನ್ನು ನಾವು ನೋಡ್ತೇವೆ. ಓಕೆ, ಈ ಮಾತು ಹೇಳ್ತಾ ಇರುವಾಗ ನಾವು ಪರಿಶುದ್ಧಾತ್ಮನ ಕುರಿತು ಎಲ್ಲಿ ಕಲಿತೆವು? ದೇವರ ವಾಕ್ಯದಲ್ಲಿ. ನಾವು ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದರ ಕುರಿತು ಎಲ್ಲಿ ಕಲಿತೆವು? ದೇವರ ವಾಕ್ಯದಲ್ಲಿ. ಸೊ ಪ್ರಿಯರೇ, ಒಂದು ವೇಳೆ ದೇವರ ವಾಕ್ಯದಲ್ಲಿ ಪರಿಶುದ್ಧಾತ್ಮನ ಕುರಿತು ತಿಳಿಸಲ್ಪಡದೆ ಹೋಗಿದ್ದರೆ ನಾವು ಅಧಿಕಾರಯುಕ್ತವಾಗಿ ಒಂದು ವೇಳೆ ಅಥಾರಿಟಿಯೊಂದಿಗೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಹೀಗಾಗ್ತದೆ ಎಂಬುದನ್ನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ನಮಗೆ ಪರಿಶುದ್ಧಾತ್ಮ ಭರಿತ ಜೀವಿತ ಅಂದ್ರೆ ಏನು ಗೊತ್ತೇ ಆಗ್ತಿರ್ಲಿಲ್ಲ, ಮತ್ತು ಅದರ ಆಶೀರ್ವಾದ ಏನು ಗೊತ್ತೇ ಆಗ್ತಿರ್ಲಿಲ್ಲ, ಮತ್ತು ಹೇಗೆ ನಾವು ಜೀವಿಸಬೇಕು, ಆತ್ಮಭರಿತ ಜೀವಿತ ಜೀವಿಸಬೇಕು ಗೊತ್ತೇ ಆಗ್ತಿರ್ಲಿಲ್ಲ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಓದುವಾಗ ದೇವರ ವಾಕ್ಯ ನಮಗೆ ತಿಳಿಸಿತು ಪರಿಶುದ್ಧಾತ್ಮನ ಕುರಿತು, ದೇವರ ವಾಕ್ಯ ನಮಗೆ ತಿಳಿಸಿತು ಪರಿಶುದ್ಧಾತ್ಮ ಭರಿತ ಜೀವಿತದ ಕುರಿತು. ಓಕೆ, ಇದು ಯಾವುದೋ ವ್ಯಕ್ತಿ ತನ್ನ ಅನುಭವದಿಂದ ಹೇಳಿದಂಥ ವಿಷಯ ಅಲ್ಲ, ಇದು ಪರಿಶುದ್ಧಾತ್ಮನ ಕುರಿತು ದೇವರ ವಾಕ್ಯ ಹೇಳಿರುವಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಆ ಪ್ರಕಟಣೆ ನಮಗೆ ಅದು ದೇವರ ವಾಕ್ಯದಿಂದ ದೊರೆತದ್ದು ಎಂಬುದನ್ನು ನಾವು ಮರಿಬಾರ್ದು. ಸೊ ಪ್ರಿಯರೇ, ನೀವು ಆತ್ಮಭರಿತ ಜೀವಿತ ಹೆಚ್ಚಾಗಿ ತಿಳ್ಕೊಳ್ಬೇಕಾ? ನೀವು ಆತ್ಮಭರಿತ ಜೀವಿತ ಅದರ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕಾ? ಬೈಬಲ್ ಓದ್ರಿ. ಓಕೆ, ಯಾಕಂದ್ರೆ ಬೈಬಲ್ಲೇ ನಮಗೆ ಆತ್ಮಭರಿತ ಜೀವಿತದ ವಿಷಯಗಳನ್ನು ಪ್ರಕಟಿಸುತ್ತದೆ. ಓಕೆ, ಎರಡನೆಯದು, ಆತ್ಮಭರಿತ ಜೀವಿತಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು ದೇವರ ವಾಕ್ಯ. ಓಕೆ, ಪ್ರಕಟಿಸಿದ್ದು ಬೈಬಲ್ಲೇ, ಅಷ್ಟು ಮಾತ್ರವಲ್ಲ, ನಮಗೆ ಆತ್ಮಭರಿತ ಜೀವಿತಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ದೇವರ ವಾಕ್ಯ, ಬೈಬಲ್. ಈ ಮಾರ್ಗದರ್ಶನ ಎಂಬುದಾಗಿ ಹೇಳುವಾಗ ನಾವು ಈ ಒಂದು ಆತ್ಮಿಕ ಅಭಿವೃದ್ಧಿಯಲ್ಲಿ, ಸಮೃದ್ಧಿಯಲ್ಲಿ, ಪರಿಶುದ್ಧಾತ್ಮನ ಭರಿತತೆಯಲ್ಲಿ ನಾವು ಹೇಗೆ ಜೀವಿಸಬಹುದು ಎಂಬುವಂಥದ್ದನ್ನು ನಾವು ಅದು ವಾಕ್ಯದ ಮುಖಾಂತರ ಕಲಿತೇವೆ, ವಾಕ್ಯದಿಂದಲೇ ನಾವು ಕಲಿತೇವೆ. ಉದಾಹರಣೆ ಹೇಗಪ್ಪ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಕಟ್ಟಡ ಕಟ್ಟುವಾಗ ಕಟ್ಟುತ್ತಾ ಇರುವಾಗ ಒಂದು ವಿಷಯವನ್ನ ಆ ಕಟ್ಟುವಂತ ವ್ಯಕ್ತಿ ಹಗಲಲ್ಲೇ ರೆಫರ್ ಮಾಡ್ತಾ ಇರ್ತಾನೆ. ಏನದನ್ನ ರೆಫರ್ ಮಾಡ್ತಿರ್ತಾನೆ?
ಯಾವಾಗಲೂ ನೀವು ಹೋಗ್ರಿ, ಕಟ್ಟಡ ಪರ್ಮಿಷನ್ ದೊರಕುವುದಕ್ಕೂ ಕೂಡ ಅದು ಬೇಕು, ಕಟ್ಟುವಾಗಲೂ ಅದು ಬೇಕು, ಅದು ಪೂರ್ತಿಗೊಳಿಸುವಾಗಲೂ ಅದು ಬೇಕು. ಯಾವುದು ಗೊತ್ತಾ? ನಮಗೆ ಬೇಕಾಗಿರುವಂಥದ್ದು ಇಂಗ್ಲಿಷ್ನಲ್ಲಿ ಅದನ್ನು ಬರೆಯುವಾಗ ಬ್ಲೂ ಪ್ರಿಂಟ್. ಓಕೆ, ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಇಲ್ಲದೆ ಕಟ್ಟಡವೇ ಇಲ್ಲ. ಬ್ಲೂ ಪ್ರಿಂಟ್ ಇಲ್ಲದೆ ನಾವು ಕಟ್ಟುವುದಕ್ಕೆ ಆಗುವುದಿಲ್ಲ. ಬ್ಲೂ ಪ್ರಿಂಟ್ ಇಲ್ಲದೆ ನಾವು ಪೂರ್ತಿಗೊಳಿಸಿದ್ದೇವೋ ಇಲ್ವೋ ಅಂತ ಗೊತ್ತಾಗುವುದಿಲ್ಲ. ಬ್ಲೂ ಪ್ರಿಂಟ್ ಎಲ್ಲಿದೆ? ಬೈಬಲ್ ನಮಗೆ ಆತ್ಮಭರಿತ ಜೀವಿತದ ಬ್ಲೂ ಪ್ರಿಂಟ್ ಕೊಡುತ್ತದೆ. ದೇವರ ವಾಕ್ಯವಿಲ್ಲದೆ ನೀನು ಬದುಕುತ್ತಾ ಇದ್ರೆ ಆತ್ಮಭರಿತನು ಅಂತ ಹೇಳಿ ಬೇಕಾದಷ್ಟು ನೀನು ಅನ್ಯ ಭಾಷೆ ಮಾತಾಡ್ತಾ ಇರ್ಬೋದು, ವರಗಳ ಬಗ್ಗೆ ಎಲ್ಲ ಇರ್ಬೋದು. ಆದ್ರೇನು ಗೊತ್ತಾ? ನಿನಗೆ ದೇವರ ವಾಕ್ಯದ ಮೇಲೆ ಅವಲಂಬನೆ ಇಲ್ಲ, ವಾಕ್ಯದ ಮಾರ್ಗದರ್ಶನ ಇಲ್ಲ, ನೀನು ಬ್ಲೂ ಪ್ರಿಂಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದೆ. ಜಾಗ್ರತೆ, ಜಾಗ್ರತೆ. ದೇವರ ವಾಕ್ಯ ನಮಗೆ ಬ್ಲೂ ಪ್ರಿಂಟ್ ಇದ್ದಂತೆ, ಅದು ಮಾರ್ಗದರ್ಶಕವಾದದ್ದು. ಸೊ ನಾವು ಈ ಸರಣಿಯಲ್ಲಿ ಪ್ರಿಯರೇ, ನೀವು ಗಮನಿಸಿದರೆ ನಾವು ನಂಬಿದ್ದೇವೆ ಬರುವ ದಿವಸಗಳಲ್ಲಿ ಅತ್ಯಂತ ದೊಡ್ಡ ಉಜ್ಜೀವನವನ್ನು ನಾವು ಅನುಭವಿಸಲಿಕ್ಕಿದ್ದೇವೆ. ಆದರೆ ಈ ಅತ್ಯಂತ ದೊಡ್ಡ ಉಜ್ಜೀವನ ಯಾವುದೋ ಒಬ್ಬ ಮನುಷ್ಯನ ವ್ಯಕ್ತಿಯ ಕನಸು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಏನೋ ಹೇಳಿದ ಎಂಬುದಾಗೆಲ್ಲ ನಾವು ಈ ಕಲಿಯುತ್ತಿರುವ ಸರಣಿಯನ್ನು ಆಧಾರ ಮಾಡಿಕೊಂಡಿರುವಂಥದ್ದು ಒಂದು ವಿಷಯ, ದೇವರ ವಾಕ್ಯ. ದೇವರ ವಾಕ್ಯ ಒಂದು ವೇಳೆ ಉಜ್ಜೀವನವಾಗಬೇಕಾಗಿದ್ರೆ, ಭವಿಷ್ಯತ್ತಿನಲ್ಲಿಯೂ ನಾವು ಉಜ್ಜೀವನ ಅನುಭವಿಸಬೇಕಾದ್ರೆ ದೇವರ ವಾಕ್ಯವನ್ನು ಹೊರತುಪಡಿಸಿ ಉಜ್ಜೀವನ ಆಗುವುದಿಲ್ಲ. ಅದಕ್ಕೆ ಇದನ್ನು ನಾವು ಜಾಗೃತಿಯಿಂದ ನೆನಪಿಟ್ಕೊಳ್ಬೇಕು. ಸೊ ಈ ಅಧ್ಯಯನ ಪೂರ್ತಿ ನಾವು ಇವರ ಅನುಭವ, ಅವರ ಅನುಭವ, ಆ ದೊಡ್ಡ ಸೇವಕರ ಅನುಭವ ಇಲ್ಲ. ನಾವು ಮುಖ್ಯ ಏಕಾಗ್ರತೆ ಕೊಟ್ಟು ಅಧ್ಯಯನ ಮಾಡ್ತಾ ಇರುವಂಥದ್ದು ದೇವರ ವಾಕ್ಯ. ಈ ಸರಣಿ ಆರಂಭವಾದಾಗಿನಿಂದ ನೋಡ್ರಿ, ನೀವು ಯಾವ ವಿಷಯದಲ್ಲಿ ಆದರೂ ನಾವು ಅವರ ಅನುಭವ, ಇವರ ಅನುಭವ ಅಂತ ನಾವು ಅವಲಂಬಿಸ್ತಾ ಇದ್ದೇವೋ, ನಾವು ಅವಲಂಬಿಸ್ತಾ ಇರುವಂಥದ್ದು ದೇವರ ವಾಕ್ಯವನ್ನ. ಅದು ಅತ್ಯಂತ ಮಹತ್ವದ ಸಂಗತಿ ಪ್ರಿಯರೇ. ಸೊ ನಾವು ಈ ಒಂದು ವಿಷಯ ಹೇಳ್ತಾ ಇರುವಂತೆ, ಯಾವುದೇ ವಿಷಯ ದೇವರ ವಾಕ್ಯದ ಆಧಾರವಿಲ್ಲದಿದ್ದರೆ ಅದನ್ನು ನಾವು ಪ್ರಶ್ನಿಸಬೇಕು. ವಾಕ್ಯದ ಆಧಾರವಿಲ್ಲದಿದ್ದರೆ ಅದನ್ನು ನಾವು ಪ್ರಶ್ನಿಸಬೇಕು. ಮತ್ತು ಈ ಪ್ರಶ್ನೆ ನಾವು ಕೇಳಬೇಕಂತ ಅಧಿಕಾರ ಕೊಡುತ್ತಾ ಇದ್ರೆ, ನಾವು ಹೌದು ಪ್ರಶ್ನೆ ಕೇಳಬಹುದು ಎಂಬುದಾಗಿದ್ರೆ, ದೇವರ ವಾಕ್ಯದ ಆಧಾರವಿಲ್ಲದಿದ್ರೆ ನಾವು ಅದನ್ನ ಪ್ರಶ್ನಿಸಬಹುದು ಅನ್ನುವಂಥ ವಿಷಯ ನಾವು ಹೇಳ್ತಾ ಇದ್ರೆ, ನೆನ್ಪಿಟ್ಕೊಳ್ರಿ, ಅದಕ್ಕೆ ಅನ್ವಯವಾಗುವಂತ ವಾಕ್ಯದ ಆಧಾರವಿದ್ರೆ ವಿಧೇಯನಾಗಲೇಬೇಕು ಅಲ್ವಾ? ವಾಕ್ಯದ ಆಧಾರವಿಲ್ಲದಿದ್ರೆ ಅದಕ್ಕೆ ಪ್ರಶ್ನೆ ಕೇಳುವಂತ ಹಕ್ಕು ನಿಮಗಿದ್ರೆ, ವಾಕ್ಯಕ್ಕೆ ಆಧಾರ ಇದೆ ಎಂಬುದಾಗಿ ಇದ್ರೆ ಅದಕ್ಕೆ ವಿಧೇಯರಾಗಲೇಬೇಕು. ಇದು ಬಹಳ ಸ್ಪಷ್ಟವಾದ ಸತ್ಯ. ಹಾಗಿದ್ರೆ ನಾವು ಪ್ರತಿಯೊಂದು ಬೋಧನೆಯನ್ನ, ಪ್ರತಿಯೊಂದು ಮಾರ್ಗದರ್ಶನವನ್ನ ನಾವು ಈ ಪ್ರಶ್ನೆಯೊಂದಿಗೆ ಕೇಳಬೇಕು. ಇದು ದೇವರ ವಾಕ್ಯದಿಂದ ದೃಢಪಡಿಸಲ್ಪಡುತ್ತದೆಯೋ? ಓಕೆ, ಈಸ್ ದಿಸ್ ಫರ್ಮ್ಲಿ ಸಪೋರ್ಟೆಡ್ ಬೈ ಗಾಡ್ಸ್ ವರ್ಡ್? ದೇವರ ವಾಕ್ಯದಿಂದ ಇದು ದೃಢ ಹೊಂದುತ್ತದೆಯೋ? ಇಲ್ಲ ಅಂದರೆ ನಾವು ಅದಕ್ಕೆ ಆಧಾರವಿಲ್ಲ, ದೇವರ ವಾಕ್ಯದ ಆಧಾರವಿಲ್ಲ, ಧೈರ್ಯದಿಂದ ಅದನ್ನು ತಿರಸ್ಕರಿಸಬಹುದು. ಯಾಕೆ? ದೇವರ ವಾಕ್ಯದ ಆಧಾರವಿಲ್ಲ. ಓಕೆ, ಬಹಳ ಮಹತ್ವದ್ದು. ಮೂರನೆಯದು, ಇಲ್ಲಿ ವಾಕ್ಯದ ಆ ಒಂದು ಮಹತ್ವ ನಾವು ತಿಳ್ಕೊಳ್ತಾ ಇರುವಾಗ ನಾವು ನೆನ್ಪಿಟ್ಕೊಳ್ಳೋಣ, ದೇವರ ವಾಕ್ಯ ಆತ್ಮಭರಿತ ಜೀವಿತದ ಒಂದು ಅಂಪೈರ್ ಇದ್ದಂತೆ. ಓಕೆ, ಅಂಪೈರ್ ಇದ್ದಂತೆ ಅಂದರೆ ಕನ್ನಡದಲ್ಲಿ ಅದನ್ನೇ ಬರೀತೀನಿ ನಾನು. ಅಂಪೈರ್, ನಮಗೆ ಅಂಪೈರ್ ಅಂದರೆ ಗೊತ್ತಲ್ಲ, ಕ್ರಿಕೆಟ್ನಲ್ಲಿ ಅಂಪೈರ್, ತೀರ್ಪು ಕೊಡುವ ವ್ಯಕ್ತಿ, ಜಡ್ಜ್ಮೆಂಟ್ ಕೊಡುವ ವ್ಯಕ್ತಿ. ಓಕೆ ಪ್ರಿಯರೇ, ದೇವರ ವಾಕ್ಯ ಆತ್ಮಭರಿತ ಜೀವಿತವನ್ನು ಒಂದು ಟ್ರ್ಯಾಕ್ನಲ್ಲಿ ಇಡ್ತದೆ. ಓಕೆ, ಒಂದು ಹಳಿ, ರೈಲ್ವೆ ಹಳಿ ಏನಿರ್ತದೆ ಆ ಹಳಿಯಲ್ಲಿ ಇಡ್ತದೆ ದೇವರ ವಾಕ್ಯ. ಓಕೆ, ನೆನ್ಪಿಟ್ಕೊಳ್ಳೋಣ. ಒಂದು ವಾಕ್ಯ ನೋಡೋಣ. ಮೊದಲನೇ ಕೊರಿಂಥ 14ನೇ ಅಧ್ಯಾಯ 10ನೇ ವಚನದಲ್ಲಿ ಬೈಬಲ್ ಹೇಳುವಂಥ ಮಾತು, ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದಾಗಿರುವುದಿಲ್ಲ. ಓಕೆ, ಪೌಲನು ಈ ಮಾತು ಹೇಳ್ತಾ ಇರುವಾಗ ನಾವು ಈ ಅಂಶ ಗುರುತಿಸಬೇಕು. ಅರ್ಥವಿರುವಂಥದ್ದು ಬಹಳ ಬಹಳ ಮುಖ್ಯ. ನಿಯಮಗಳು, ಅರ್ಥಗಳು, ನಿರ್ಬಂಧಗಳು ಇರುವಂಥದ್ದು ಬಹಳ ಬಹಳ ಮುಖ್ಯ.
ಒಂದು ವೇಳೆ ಅರ್ಥವನ್ನ ಪಡೆದುಕೊಳ್ಳದೆ ಹೋದರೆ, ಅರ್ಥವನ್ನ ನಾವು ಹೊಂದಿಕೊಳ್ಳದೆ ಹೋದರೆ, ನಾವು ನಮಗೆ ಬೇಕಾದದ್ದನ್ನು ಅನ್ವಯಿಸಿಕೊಂಡು ಹೋದರೆ ನಾವು ಹಾದಿ ತಪ್ಪುವುದಕ್ಕೆ ಸಾಧ್ಯತೆ ಉಂಟು. ಓಕೆ, ಅನೇಕ ಸಾರಿ ಈ ಜನರು ಹೇಳುವಂಥದ್ದನ್ನು ನೋಡ್ತೇವೆ. ನನಗೆ ಪರಿಶುದ್ಧಾತ್ಮನು ತಿಳಿಸಿದನು, ನನಗೆ ಪರಿಶುದ್ಧಾತ್ಮನ ಪ್ರೇರೇಪಣೆ ಆಯಿತು. ಈ ಮಾತು ಕೇಳಿದವಲ್ಲ, ಕೆಲವರು ಪರಿಶುದ್ಧಾತ್ಮನ ಪ್ರೇರೇಪಣೆ ಆಯಿತು, ಪರಿಶುದ್ಧಾತ್ಮನು ನನಗೆ ತಿಳಿಸಿದನು, ನನಗೆ ದರ್ಶನವಾಯಿತು, ನನಗೆ ಕನಸು ಬಿತ್ತು. ಇದೆಲ್ಲ ನಾವು ಕೇಳ್ತೇವೆ ಪ್ರಿಯರೇ. ನಾವು ಒಂದು ವೇಳೆ ಇವರು ಹೇಳುವಂಥದ್ದನ್ನು ಕೇಳ್ಬೋದು. ದೊಡ್ಡ ದೊಡ್ಡ ಸೇವಕರು, ಪರಿಶುದ್ಧಾತ್ಮನು ನನಗೆ ತಿಳಿಸಿದನು, ದೇವರಾತ್ಮನು ನನಗೆ ಈ ರೀತಿ ದರ್ಶನ ಕೊಟ್ಟನು, ಇದೆಲ್ಲ ನಾವು ಕೇಳ್ತೇವೆ. ಸರಿ, ನಾವು ಸ್ವತಃ ಆ ರೀತಿಯಾದ ಸ್ವರಗಳನ್ನು ನಮ್ಮ ಅಂತರಾತ್ಮದಲ್ಲಿ ನಾವು ಕೇಳಬಹುದು. ಓಕೆ, ನಮ್ಮ ವೈಯಕ್ತಿಕ ಅನುಭವದಲ್ಲಿ ಇದನ್ನು ನಾವು ಕೇಳಬಹುದು. ಅಂತ ಸಮಯದಲ್ಲಿ ನಾವೇನ್ ಮಾಡಬೇಕು? ಅಂತ ಸಮಯದಲ್ಲಿ ಈ ಸ್ವರ ನನ್ನೊಳಗೆ ಆ ಸ್ವರ ಕೇಳಲು ಆರಂಭಿಸುವಾಗ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅತ್ಯಂತ ಮಹತ್ವದ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, 1 ಯೋಹಾನ 4ನೇ ಅಧ್ಯಾಯ 1ನೇ ವಚನ ಬೈಬಲ್ ಹೇಳುವಂಥದ್ದನ್ನು ನೋಡೋಣ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ, ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸುವುದಕ್ಕಾಗಿ ಏನೆಲ್ಲ ಮಾಡಬೇಕು ಅದು ಮುಂದಿನ ವಚನದಲ್ಲಿ ನಾವು ಓದ್ತೀವಿ. ಇನ್ಫ್ಯಾಕ್ಟ್ ಮೊದಲನೇ ಅದರ 1, 2, 3, 4 ವಚನ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. 1, ನಿನಗೆ ಹಕ್ಕು ಕೊಡಲ್ಪಟ್ಟಿದೆ. ಯಾವುದೇ ಪರಿಶುದ್ಧಾತ್ಮನ ವಾಕ್ಯ ಅಂತ ಹೇಳುವಾಗ, ಪರಿಶುದ್ಧಾತ್ಮನ ಪ್ರೇರಣೆ ಅಂತ ಹೇಳುವಾಗ ಅದನ್ನು ಪರೀಕ್ಷಿಸುವುದಕ್ಕೆ ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇವರ ವಾಕ್ಯ. ಯಾರೋ ನನಗೆ ಇಂಥ ದರ್ಶನವಾಯಿತು, ಇಂಥ ಕನಸು ಬಿತ್ತು, ನನಗೆ ಪ್ರೇರೇಪಣೆ ಆಗ್ತಾ ಇದೆ, ಜಾಗ್ರತೆ, ಅದನ್ನು ನೀನು ಪರೀಕ್ಷಿಸುತ್ತೇನೆ ಎಂಬುದಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ನಿನಗೆ ಅಧಿಕಾರ ಇದೆ. ಆದರೆ ಹೇಗೆ ಪರೀಕ್ಷಿಸುವಂಥದ್ದು? ವಾಕ್ಯದಲ್ಲಿದೆಯಾ ಈ ವಿಷಯ? ಈ ರೀತಿಯಾದಂಥ ಸಂಗತಿ ವಾಕ್ಯದಲ್ಲಿದೆಯಾ? ಈಗ ಕ್ರಿಕೆಟ್ ಮ್ಯಾಚ್ ನೋಡ್ರಿ. ಕ್ರಿಕೆಟ್ ಮ್ಯಾಚ್ ನಡೀತಿರುವಾಗ ಎಷ್ಟು ಜನ ಅಂಪೈರ್ಗಳು ಇರ್ತಾರೆ? ಈ ಕ್ರಿಕೆಟ್ ಆಡ್ತಿರುವಾಗ ಸ್ಟ್ರೈಕರ್ ಎಂಡ್ನಲ್ಲಿ ಒಬ್ಬ ಅಂಪೈರ್ ಮತ್ತು ಸ್ಕ್ವೇರ್ ಲೆಗ್ ಕಡೆ ಇನ್ನೊಬ್ಬ ಅಂಪೈರ್. ಇವಾಗ TV ಬಂದಿರೋದ್ರಿಂದ 3rd ಅಂಪೈರ್ ಯಾಕಿದ್ದಾರೆ? ನೀನು ಒಂದು ವೇಳೆ ಬಾಲಿಂಗ್ ಮಾಡಿದರೆ, ಅಥವಾ ನೀನು ಬ್ಯಾಟಿಂಗ್ ಮಾಡಿದರೆ, ಅಥವಾ ನೀನು ಕ್ಯಾಚ್ ಹಿಡಿದ್ರೆ, ಏನೇ ಮಾಡಿದ್ರು ಏನು ಮಾಡ್ಬೇಕಂದ್ರೆ ನೀನು ನಿಯಮದ ಪ್ರಕಾರ ಮಾಡ್ಬೇಕು. ಓಕೆ, ನೀನು ನಿಯಮದ ಪ್ರಕಾರ ಮಾಡಿಲ್ಲಪ್ಪ ಅಂತಂದ್ರೆ, ಆ ನಿಯಮಗಳಿಗೆ ಒಳಪಟ್ಟು ಮಾಡಿಲ್ಲ ಅಂತಂದ್ರೆ ಆ ಅಂಪೈರ್ ತನ್ನ ಕೈ ಮೇಲೆ ಎತ್ತಾನೆ. ಓಕೆ, ಆ ಅಂಪೈರ್ ನಿರ್ಧಾರ ಮಾಡ್ತಾನೆ ಏನಂತ, ನೀನು ಮಾಡಿದ್ದು ತಪ್ಪು, ಈಗ ಕ್ರೀಡೆ ಆ ಒಂದು ಗ್ರೌಂಡ್ ಬಿಟ್ಟು ಹೋಗ್ಬೇಕು. ಓಕೆ, ಯಾರು ನಿರ್ಧಾರ ಮಾಡ್ತಾರೆ? ಆ ಅಂಪೈರ್ ನಿರ್ಧಾರ ಮಾಡ್ತಾರೆ. ನೀನು ಆಡ್ತಾ ಇದ್ದಿ, ಚೆನ್ನಾಗಿ ಆಡು. ಆದ್ರೆ ಏನು ಗೊತ್ತಾ, ಆ ಅಂಪೈರ್ ನಿರ್ಧಾರವೇ ಫೈನಲ್. ನೀನು ಅಲ್ಲಿ ಆಡುವುದಕ್ಕೆ, ನೀನು ಮುಂದೆ ಒರೆಯುವುದಕ್ಕೆ, ನಿನ್ನ ಪರ್ಫಾರ್ಮೆನ್ಸ್ಗೆ ಎಲ್ಲ ನೀನು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡು. ಆದ್ರೆ ಏನು ಗೊತ್ತಾ, ಏನೇ ಮಾಡಿದ್ರು ನೀನು ಆ ಅಂಪೈರ್ ನಿರ್ಧಾರಕ್ಕೆ ಒಳಪಡಲೇಬೇಕು. ಅಂದ್ರೆ ಅಂಪೈರ್ ನಿರ್ಧಾರ ಅಂದ್ರೆ ಏನು? ಆ ಆಟದ ನಿಯಮಗಳಿಗೆ ನೀನು ಒಳಪಡಲೇಬೇಕು. ಸೊ ಒಂದು ವೇಳೆ ಆತ್ಮಭರಿತ ಜೀವಿತವನ್ನ ದೇವರ ವಾಕ್ಯವೆಂಬ ಅಂಪೈರ್ ನಮ್ಮನ್ನ ಔಟ್ ಮಾಡಿದ್ರೆ ನಾವು ತಪ್ಪು ಮಾಡ್ತಾ ಇದ್ದೇವೆ. ಅದರ ಸಂಕೇತ ಅದು. ಓಕೆ, ಇದು ನಾವು ಜಾಗ್ರತೆಯಿಂದ ಅಂಥ ಕ್ಷೇತ್ರದಿಂದ ನಾವು ಹೊರಗೆ ಬರಬೇಕು, ಅದರಲ್ಲಿ ಅಲ್ಲಿ ಉಳಿಬಾರ್ದು. ಓಕೆ, ವಾಕ್ಯ ಇದು ತಪ್ಪು. ಹುಚ್ಚುಚ್ಚರಗತೆ ಏನೇನೋ ಪರಿಶುದ್ಧಾತ್ಮ ಬರೀತಾರಂತ ಹೇಳಿ ಏನೇನೋ ಹೇಳ್ತಾರೆ ಕೆಲವರು. ಓಕೆ, ಪರಿಶುದ್ಧಾತ್ಮ ಬರೀತಾರಾಗೆ. ಅರೆ, ವಾಕ್ಯದ ಆಧಾರ ಇದೆಯಾ? ದೇವರ ವಾಕ್ಯದ ಆಧಾರ ಇದೆ. ದೇವರ ವಾಕ್ಯ ಯಾರು? ತಿರುಗಿ ಹೇಳ್ತೇನೆ ಪ್ರಿಯರೇ, ಅಂಪೈರ್. ಒಂದು ಮ್ಯಾಚ್ನಲ್ಲಿ ರೆಫ್ರಿ ಇದ್ದಂಗೆ. ನಾನು ಆ ರೆಫ್ರಿಯ ಗೈಡೆನ್ಸ್ ಇಲ್ಲದೆ ನಾನು ಮನಸ್ಸಿಗೆ ಬಂದಂಗೆ ಆಟ ಆಡ್ತೀನಿ ಅಂತಂದ್ರೆ ಅದು ಒಪ್ಪಲು ಆಗೋದಿಲ್ಲ.
ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಮತ್ತು ಪ್ರಿಯರೇ, ಸಮಸ್ಯೆ ಏನಾಗಿದೆ ಗೊತ್ತಾ? ಇವಾಗ ಅನೇಕರು ಈ ರೀತಿಯಾದಂಥ ದೇವರ ವಾಕ್ಯದ ಅಧಿಕಾರಕ್ಕೆ ಒಳಪಡದೆ, ಓಕೆ, ದೇವರ ವಾಕ್ಯಕ್ಕೆ ಒಳಪಡದೆ, ದೇವರ ವಾಕ್ಯದ ಅಧಿಕಾರ, ಈ ಅಂಪೈರ್ ಮಾತೇ ಕೇಳಕ್ ತಯಾರಿಲ್ಲ, ಅಂಪೈರ್ ಡಿಸ್ಮಿಸ್ ಮಾಡ್ತಾ ಇದ್ದಾರೆ, ಆ ಥರ ಆಟ ಆಡ್ತಾ ಇರುವಂಥವ್ರು ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ? ಮೊದಲನೇ ತಿಮೋತಿ 1ನೇ ಅಧ್ಯಾಯ ಅದರ 19ನೇ ವಚನ ನೋಡ್ರಿ. ವಾಕ್ಯ ಹೇಳುವಂಥದ್ದು, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಪೌಲ ಕೊಡ್ತಾನೆ. ಹ್ಯುಮೆನಾಯನು, ಅಲೆಕ್ಸಾಂದರನು ಇಂಥವರೇ ನಂಬಿಕೆ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತಿದ್ದಾರೆ. ನಿನ್ನ ನಂಬಿಕೆಯ ಹಡಗು ಒಡೆದರೆ ನೀನು ನಷ್ಟಕ್ಕೆ ಒಳಗಾಗುತ್ತೆ. ಅದಕ್ಕೆ ಬೆಸ್ಟ್ ಏನಪ್ಪ ಅಂತಂದ್ರೆ, ನೀನು ಈ ಅಂಪೈರ್, ಬೈಬಲ್ ರೆಫ್ರಿ, ಆ ರೆಫ್ರಿಯ ಅನುಮತಿಯೊಳಗೆ, ಆ ನಿಯಮದೊಳಗಡೆ ನೀನು ಆಟ ಆಡಬೇಕು. ಓಕೆ, ಆ ರೆಫ್ರಿಯ ಮಾತು ಉಲ್ಲಂಘಿಸಿದರೆ ನೀನು ಹಡಗು ಒಡೆದು ನಷ್ಟಕ್ಕೆ ಒಳಗಾಗುವಂಥ ಸ್ಥಿತಿಯಲ್ಲಿ ನೀನು ಸಾಗುತ್ತಿ, ಮತ್ತು ನಿನ್ನ ಗತಿ ಮೊದಲಿಗಿಂತ ಅಧೋಗತಿ ಆಗ್ತದೆ. ವಾಕ್ಯದ ಆಧಾರ ಬೇಕು. ಇದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಸೊ ಇದನ್ನು ತಿಳಿದುಕೊಂಡ ಮೇಲೆ ನಾವು ಮುಂದೆ ಹೋಗೋಣ. ಪ್ರಿಯರೇ, ಆತ್ಮಭರಿತ ಜೀವಿತದಲ್ಲಿ ಹೇಗೆ ಪರಿಶುದ್ಧಾತ್ಮನು ನಮ್ಮನ್ನು ಸತ್ಯದಲ್ಲಿ ನಡೆಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಮಹತ್ವವನ್ನು ಅರಿತ ಮೇಲೆ ಅರ್ಥ ಮಾಡಿಕೊಳ್ಳೋದಕ್ಕೆ ಹೇಗೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಓಕೆ, ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಪರಿಶುದ್ಧಾತ್ಮನು ನಮಗೆ ಹೇಗೆ ಸಹಾಯ ಮಾಡ್ತಾನೆ. ಈ ಮಾತು ಹೇಳ್ತಾ ಇರುವಾಗ ನಾವು ನೆನ್ಪಿಟ್ಕೊಳ್ಳೋಣ, ದೇವರೊಂದಿಗೆ, ವಿಶೇಷವಾಗಿ ನಾವು ಪರಿಶುದ್ಧಾತ್ಮನೊಂದಿಗೆ ಯೋಗ್ಯವಾದ ಸರಿಯಾದ ಸಂಬಂಧ ಹೊಂದುವಾಗ ನಾವು ದೇವರ ವಾಕ್ಯವನ್ನು ಸರಳವಾಗಿ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯವಾಗ್ತದೆ. ನಮಗೆ ವಿಶೇಷವಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನದಲ್ಲಿ ನಾವು ಆತ್ಮಭರಿತರಾಗಿ ಹೇಗೆ ಜೀವಿಸ್ತಾ ಇದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಅಷ್ಟು ಮಾತ್ರವಲ್ಲದೆ, ಆತ್ಮಭರಿತ ಜೀವಿತವನ್ನು ಹೇಗೆ ಜೀವಿಸಬೇಕೆಂಬುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಮಾತ್ರವಲ್ಲದೆ, ದೇವರ ವಾಕ್ಯವನ್ನೇ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರ ಆತ್ಮನು ಸಹಾಯ ಮಾಡ್ತಾನೆ. ನಾವು ಯೋಚನೆ ಮಾಡೋಣ. ಯೇಸು ಸ್ವಾಮಿ ವಿಶೇಷವಾಗಿ ತನ್ನ ಶಿಷ್ಯರಿಗೆ ಏನಂತಾರೆ, ಪುನರುತ್ಥಾನವಾದ ದಿನದ ಸಾಯಂಕಾಲ, ಈ ಒಂದು ಲೂಕನ್ ಸುವಾರ್ತೆ 24ನೇ ಅಧ್ಯಾಯ ಅದರ 45ನೇ ವಚನ ನೋಡೋಣ. ಅಲ್ಲಿ ಯೇಸು ಸ್ವಾಮಿಯ ಮಾತು, ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು. ಯಾರು ತೆರೆದರು? ಯೇಸು ಸ್ವಾಮಿ. ಓಕೆ, ಯೇಸು ಸ್ವಾಮಿ ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಶಾಸ್ತ್ರದ ಆಧಾರವಾಗಿ, ದೇವರ ವಾಕ್ಯದ ಆಧಾರವಾಗಿ ಆತನು ವಿವರಿಸುವಂಥದ್ದನ್ನು, ಅವರಿಗೆ ಪುನರುತ್ಥಾನದ ವಿಷಯವಾಗಿ ಮೋಶೆ ಮೊದಲುಗೊಂಡು ಪ್ರವಾದಿಗಳ ವಿಷಯಗಳ ಆಧಾರವಾಗಿ ಪುನರುತ್ಥಾನದ ವಿಷಯವಾದ ಸಂಗತಿಗಳಂತ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಈಗ ಪರಿಶುದ್ಧಾತ್ಮನು ತಂದೆಯಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನು, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ ನೋಡ್ರಿ. ಅಲ್ಲಿ ಏನ್ ಮಾಡ್ತಾನೆ? ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಏನ್ ಮಾಡ್ತಾನಂತೆ? ಎಲ್ಲವನ್ನ ಉಪದೇಶಿಸಿ. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಉಪದೇಶಿಸಿದರು. ಯಾವಾಗ? ಪುನರುತ್ಥಾನವಾದ ಆ ದಿವಸದ ಸಾಯಂಕಾಲ ವೇಳೆಯಲ್ಲಿ ಆ ಶಿಷ್ಯರಿಗೆ ಉಪದೇಶಿಸಿ, ವಾಕ್ಯವನ್ನು ಉಪದೇಶಿಸಿ ನಡೆಸಿದರು. ಹಾಗೆಯೇ ಪರಿಶುದ್ಧ ಆತ್ಮನು, ಈ ವಚನ ನೋಡ್ರಿ ಬಹಳ ಸ್ಪಷ್ಟವಾಗಿ, ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ, ಆ ಶಬ್ದ ನೋಡ್ರಿ, ಉಪದೇಶಿಸಿ, ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ಓಕೆ, ನಮ್ಮ ಮನಸ್ಸುಗಳನ್ನು ತೆರೆಯುವಂತೆ ಮಾಡಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ.
ಸೊ ಈ ಪರಿಶುದ್ಧಾತ್ಮನು ಈ ರೀತಿಯಾಗಿ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿರುಗಿ 3 ವಿಷಯಗಳೊಂದಿಗೆ ನಾವು ಗ್ರಹಿಸುವುದಕ್ಕೋಸ್ಕರ ಹೋಗೋಣ. ಹೇಗೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡ್ತಾನೆ. ಪ್ರಿಯರೇ, ಸಹಾಯ ಹೇಗೆ ಮಾಡ್ತಾನೆ ಎಂಬುದಾಗಿ ಯೋಚಿಸುವಾಗ ಅತಿ ಮುಖ್ಯವಾಗಿ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ಏನೆಂದರೆ, ಪರಿಶುದ್ಧ ಆತ್ಮನೇ ದೇವರ ವಾಕ್ಯದ ಯಾರು? ದೇವರ ವಾಕ್ಯದ ಗ್ರಂಥಕರ್ತ. He is the author of the scripture. Okay? He is the author. Spirit is the author. ಆಥರ್ ಅಷ್ಟೇ ಅಲ್ಲ, ಆತನು ಗ್ರಂಥಕರ್ತನಷ್ಟೇ ಅಲ್ಲ, ಆತನೇ ಆ ವಾಕ್ಯಕ್ಕೆ ಅರ್ಥ ಕೊಡುವಂತವನು. ಓಕೆ, ಆತನು ನಮಗೆ ಅರ್ಥ ಕೊಡುವವನಾಗಿದ್ದಾನೆ. ಓಕೆ, ಇದು ನಾವು ನೆನ್ಪಿಟ್ಕೊಳ್ಬೇಕು. ಪರಿಶುದ್ಧಾತ್ಮನೇ ಗ್ರಂಥಕರ್ತ, ಪರಿಶುದ್ಧಾತ್ಮನೇ ಅರ್ಥ ಕೊಡುವಂತವನು. ಓಕೆ ಪ್ರಿಯರೇ, ನೆನ್ಪಿಟ್ಕೊಳ್ಳೋಣ, ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ ಪರಿಶುದ್ಧಾತ್ಮನೇ ಗ್ರಂಥಕರ್ತ ಎಂಬುದಾಗಿ. ಇದು 2 ತಿಮೋಥಿ 3ನೇ ಅಧ್ಯಾಯ ವಚನ 16ರಲ್ಲಿ ಪೌಲನು ಹೇಳಿದಾಗ ಏನು ಹೇಳ್ತಾನೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ, ದೈವ ಪ್ರೇರಿತ. ಯಾವುದೋ ಒಬ್ಬ ವ್ಯಕ್ತಿ ತಾನೇ ಪ್ರೇರಣೆಗೆ ಒಳಗಾಗಿ ನಾನು ಒಂದು ಬುಕ್ ಪಬ್ಲಿಷ್ ಮಾಡಬೇಕು, ನಾನೊಂದು ಕತೆ ಬರಿಬೇಕು, ನಾನೊಂದು ಕವಿ ಆಗಬೇಕು ಅಂತ ಹೇಳಿ ತಾನೇ ವಿಚಾರ ಮಾಡಿ ಬರ್ದಿಲ್ಲ. ವಾಕ್ಯ ಹೇಳ್ತಾ ಇದೆ. ಓಕೆ, 2 ತಿಮೋಥಿ 3:16 ಆರಂಭವಾಗುವಂಥದ್ದು ದೈವ ಪ್ರೇರಿತ. ಒಂದು ವೇಳೆ ಪೌಲನು ಬರೆದಿದ್ರೆ ದೈವ ಪ್ರೇರಿತನಾಗಿ ಬರೆದು ದೇವರ ಪ್ರೇರಣೆಯಿಂದ ಬರೆದನು. ಲೂಕನು ಬರೆದಿದ್ರೆ ದೇವರ ಪ್ರೇರಣೆಯಿಂದ ಬರೆದನು. ದಾವೀದನು ಬರೆದಿದ್ರೆ ದೇವರ ಪ್ರೇರಣೆಯಿಂದ ಬರೆದನು. ಮೋಶೆ ಬರೆದಿದ್ರೆ ದೇವರ ಪ್ರೇರಣೆಯಿಂದ ಬರೆದದ್ದು. ಓಕೆ, ಅದು ಬಹಳ ಸ್ಪಷ್ಟವಾದ ಸತ್ಯ. ಸೊ ದೈವ ಪ್ರೇರಿತ ಎಂಬುದಾಗಿ ಹೇಳುವಾಗ ಈ ಅಂಶ ನಾವು ಯೋಚಿಸಲೇಬೇಕಾದಂಥ ಸತ್ಯ. ದೇವರ ಆತ್ಮನೇ ಗ್ರಂಥಕರ್ತನಾಗಿದ್ದಾನೆ. 66 ಪುಸ್ತಕಗಳ ಗ್ರಂಥಕರ್ತನು ದೇವರ ಆತ್ಮನೇ ಆಗಿದ್ದಾನೆ. ಅಂದರೆ ದೇವರ ಶ್ವಾಸ. ಓಕೆ, ಗಾಡ್ ಬ್ರೀತ್ಡ್. ಓಕೆ, ದೇವರ ಶ್ವಾಸ ಆ ವಾಕ್ಯದಲ್ಲಿ ಇರುವಂಥದ್ದು ಎಂಬುದಾಗಿ 2 ತಿಮೋಥಿ 1ನೇ ಅಧ್ಯಾಯ 20ನೇ ವಚನ 21ನೇ ವಚನ ಕೂಡ ನಾವು ನೋಡೋಣ. ಅಲ್ಲಿ ಪೇತ್ರನು ವಾಕ್ಯದ ವಿಷಯವಾಗಿ ತಿಳಿಸುವಂಥ ಮಾತು ನೋಡ್ರಿ, ಏನಂತ ಹೇಳ್ತದೆ ವಚನ ನೋಡೋಣ. 1ನೇ ಪೇತ್ರ 1ನೇ ಅಧ್ಯಾಯ ವಚನ 20. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನ ಮುಖ್ಯವಾಗಿ ತಿಳ್ಕೊಳ್ರಿ. ನೆಕ್ಸ್ಟ್ ವಚನ 21ನೇ ವಚನ. ಯಾಕಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಂದ್ರೆ ಈ ದೇವ ಪ್ರೇರಣೆ, ದೇವರ ಕಾರ್ಯ ಒಂದು ನದಿಯಂತೆ ಹರಿಯುತ್ತಾ ಇದೆ. ಯೋಚನೆ ಮಾಡ್ರಿ, ನದಿಯಂತೆ ಹರಿಯುತ್ತಿರುವಾಗ ಆ ಹರಿಯುತ್ತಿರುವ ನದಿಯೊಳಗೆ ಒಂದು ದೋಣಿಯನ್ನ ಬಿಟ್ರೆ ಅದು ಹೇಗೆ ಹೋಗ್ತದೆ? ಆ ನದಿಯ ಹರಿಯುವಿಕೆ ಯಾವ ಕಡೆ ಇದೆ, ಆ ಹರಿಯುವಿಕೆಯೊಂದಿಗೆ ಆ ದೋಣಿ ಸಾಗುವಂತೆ ಪ್ರತಿಯೊಬ್ಬ ಪ್ರವಾದಿ, ಪ್ರತಿಯೊಬ್ಬ ಗ್ರಂಥಕರ್ತ ದೇವರಾತ್ಮನ ಆ ಹರಿಯುವಿಕೆ ಇರುವಲ್ಲಿ ಅವರು ತಮ್ಮನ್ನ ಆ ದೋಣಿಯಲ್ಲಿ ಕೂತ್ಕೊಳ್ಳೋ ಒಬ್ಬ ನಾವಿಕನಂತೆ ಕೂತ್ಕೊಂಡು ಆ ನದಿಯ ಹರಿಯುವಿಕೆ ಹೇಗಿದೆ ಅದರ ಗುಂಟ ಹೋಗಿ ಬರೆದದ್ದೇ ದೇವರ ವಾಕ್ಯ. ಓಕೆ, ಆ ಪ್ರೇರೇಪಣೆಗೆ ಅವರು ಅವಲಂಬಿಸಿ ಬರೆದದ್ದೇ ದೇವರ ವಾಕ್ಯ. ಸೊ ಇದನ್ನ ನಾವು ತಿಳಿದುಕೊಳ್ಬೇಕು. ಸೊ ವಿಶೇಷವಾಗಿ ಗ್ರಂಥಕರ್ತ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಉಪದೇಶಿಸಿ ಅಂತ ಯೋಚನೆ ಮಾಡಿದೆವು. ಅದರ ಜೊತೆಗೆ ಪ್ರಿಯರೇ, ನಾವು ಈ ವಚನ ಈಗ ಓದಿದಂತೆ ಯಾವುದೇ ಪ್ರವಾದನ ವಾಕ್ಯ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಅದು ಪವಿತ್ರಾತ್ಮ ಪ್ರೇರಿತರಾಗಿ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ನಾವು ಹೇಳ್ತಿರುವಾಗ ನಾವು
ಮನುಷ್ಯ ಚಿತ್ತದಂತೆ, ಮನುಷ್ಯನ ಅಭಿಪ್ರಾಯದಂತೆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗೋದಿಲ್ಲ. ಯಾಕೆ? ಮನುಷ್ಯನ ಚಿತ್ತದ ಪ್ರಕಾರ ವಾಕ್ಯ ಬರೆಯಲ್ಪಟ್ಟಿಲ್ಲ. ವಾಕ್ಯ ಬರೆಯಲ್ಪಟ್ಟಿದ್ದು ಮನುಷ್ಯನ ವಿಚಾರ, ಮನುಷ್ಯರ ತತ್ವ, ಮನುಷ್ಯರ ಸಿದ್ಧಾಂತದ ಪ್ರಕಾರ ಅಲ್ಲ. ವಾಕ್ಯ ಬರೆಯಲ್ಪಟ್ಟದ್ದು ದೇವರ ಚಿತ್ತ, ದೇವರ ಪ್ರೇರಣೆಯ ಪ್ರಕಾರ. ಹಾಗೆ ನನಗೆ ದೇವರ ಸಹಾಯ, ದೇವರ ಒಂದು ಮಾರ್ಗದರ್ಶನ ನನಗೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ನನಗೆ ಬೇಕೇ ಬೇಕು. ಮನುಷ್ಯನ ವಿಚಾರ ಆಗಿದ್ರೆ ಮನುಷ್ಯನ ಸಹಾಯ ಬೇಕಿತ್ತು. ಆದರೆ ದೈವ ಪ್ರೇರಿತವಾಗಿರುವ ದೇವರ ವಾಕ್ಯ, ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ರಚಿಸಲ್ಪಟ್ಟ ದೇವರ ವಾಕ್ಯ, ನಮಗೆ ಆ ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗುವುದಿಲ್ಲ. ಪರಿಶುದ್ಧಾತ್ಮನ ಸಹಾಯ ಬೇಕು. ಯಾಕೆ? ಆತನು ಅದರ ಗ್ರಂಥಕರ್ತನಾಗಿದೆ. ಆತನ ಹೇಳುವ ಅರ್ಥ ನಾವು ಗುರುತಿಸಬೇಕು. ನನ್ನದೇ ಸ್ವಂತ ಮನುಷ್ಯನ ಚಿತ್ತದ ಪ್ರಕಾರ ನಾನು ಅರ್ಥ ಮಾಡಿಕೊಳ್ತೇನೆ, ತಪ್ಪು ಅರ್ಥ ಮಾಡಿಕೊಳ್ತೇನೆ, ತಪ್ಪಾಗಿ ತಿಳ್ಕೊಳ್ತೀನಿ, ನಾನು ತಪ್ಪಾದ ವಿಷಯಗಳನ್ನ ಕನ್ಕ್ಲೂಡ್ ಮಾಡ್ತೀನಿ ನಾನು. ಸೊ ಬೆಸ್ಟ್ ಅಪ್ಪ, ಈಗ ಯಾವುದೋ ಒಂದು ಪುಸ್ತಕ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬೆಸ್ಟ್ ಏನು ಮಾಡಬೇಕಾ ಗೊತ್ತಾ? ಆ ಗ್ರಂಥಕರ್ತನಿಗೆ ಕೇಳಬೇಕು. ಆ ಗ್ರಂಥಕರ್ತನಿಗೆ ಕೇಳಬೇಕು, ಏನ್ರಿ ಇಲ್ಲಿ ಹಿಂಗೆ ಬರ್ದಿರಲ್ಲ, ಇದರ ಅರ್ಥ ಏನು? ಹೌದನಲ್ರಿ? ನಂಬಿಕೆ ಸಿದ್ಧಾಂತಗಳು ಅಂತ ಒಂದು ಪುಸ್ತಕ ನಾನು ಬರೆದಿದ್ದೀನಿ. ಕೆಲವರು ಆ ಪುಸ್ತಕದಲ್ಲಿ ಬೇರೆ ಬೇರೆ ಮೀಟಿಂಗ್ ಹೋಗುವಾಗ ಅವ್ರು ಕೇಳ್ತಾರೆ, ಪಾಸ್ಟ್ರೇ ಆ ಪುಸ್ತಕದಲ್ಲಿ ಈ ರೀತಿಯಾದಂಥ ವಿಷಯ ಬರೆದಿದ್ರಲ್ಲ, ಇದರ ಅರ್ಥವೇನು? ಓಕೆ, ಸೊ ನಾನು ಆ ಪುಸ್ತಕ ಬರೆದಿರೋದ್ರಿಂದ ಅದರಲ್ಲಿ ಅದನ್ನು ವಿವರಿಸಬೇಕಾದಂಥ ಕರ್ತವ್ಯ ನನಗಿದೆ, ಯಾಕಂದ್ರೆ ನಾನು ಬರೆದಿರುವಂಥದ್ದು. ಓಕೆ, ಹಾಗೆಯೇ ದೇವರ ವಾಕ್ಯವನ್ನು ಬರೆಯುವುದಕ್ಕೆ ಪ್ರೇರೇಪಿಸಿ ಹರಿದಂಥ ಆ ನದಿ, ಅದಕ್ಕೆ ಆ ಒಳಪಟ್ಟು ರಚಿಸಿದಂಥ ಆ ಗ್ರಂಥಕರ್ತರು ಅಥವಾ ಅವರನ್ನು ಮನುಷ್ಯರನ್ನ ಲೇಖಕರನ್ನಾಗಿ ಉಪಯೋಗಿಸಿದ್ರು, ಅದರ ಗ್ರಂಥಕರ್ತನ ಆತನೇ ಆಗಿರುವುದರಿಂದ ನಾವು ಆತನಿಗೆ ಕೇಳಬೇಕು. ವಿಶೇಷವಾಗಿ ಇದನ್ನು ನಾವು ಆ ಒಂದು ಪ್ರಶ್ನೆ, ನೀನು ಯಾವುದೇ ಪುಸ್ತಕದ ಅರ್ಥ ನೀನು ತಿಳ್ಕೊಳ್ಬೇಕಾದ್ರೆ ಗ್ರಂಥಕರ್ತನಿಗೆ ಕೇಳಲೇಬೇಕು. ಓಕೆ, 1 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ವಚನ ನೋಡೋಣ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರ. ಜಾಗ್ರತೆ, ನೆನ್ಪಿಟ್ಕೊಳ್ರಿ, ಆತ್ಮ ವಿಚಾರದಿಂದ, ನೋಡ್ರಿ ಇಲ್ಲಿ, ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರ. ಆತ್ಮ ವಿಚಾರದಿಂದ ಕೆಲವರು ಟ್ರೈನಿಂಗ್ ಅವಲಂಬಿಸಿ, ಕೆಲವರು ಬುದ್ಧಿ ಜ್ಞಾನ ಅವಲಂಬಿಸಿ, ಕೆಲವರು ಮೆಥಡ್ಸ್ ಅವಲಂಬಿಸಿ, ವಿಧಾನಗಳನ್ನು ಅವಲಂಬಿಸಿ ಅವುಗಳನ್ನು ತಿಳಿಯಲು ಪ್ರಯತ್ನಿಸ್ತಾರೆ. ಅದ್ರ ವಚನ ನೋಡ್ರಿ, ವಚನ ಏನು ಹೇಳ್ತಾ ಇದೆ? ಆ ವಚನ ಗಮನಿಸುವಾಗ ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿವೆ. ಅಂದರೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು, ದೇವರ ವಾಕ್ಯ ದೇವರಾತ್ಮನ ವಿಷಯ, ಯಾಕಂದ್ರೆ ದೇವರ ವಾಕ್ಯ ಬರೆಯಲ್ಪಟ್ಟದ್ದು ದೇವರಾತ್ಮನ ಪ್ರೇರಣೆಯ ಪ್ರಕಾರ. ಸೊ ಪ್ರಾಕೃತ ಮನುಷ್ಯನ ರೆಫರೆನ್ಸ್ ನೋಡುವಾಗ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವಂತಾನೆ, ಅರ್ಥ ಆಗೋದಿಲ್ಲ ಅವನಿಗೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರ. ಸೊ ನಾವು ಒಂದು ವೇಳೆ ಈ ಮಾತು ಹೇಳಬೇಕಾದ್ರೆ ತಿರುಗಿ ಅದರಿ ಒಂದು ಯಾವುದೋ ಆರ್ಟಿಕಲ್ ಅಥವಾ ಪೋಯಮ್ ವಿಷಯದಲ್ಲಿ ದೊಡ್ಡ ಗೊಂದಲ ಇತ್ತು, ಈ ವಾಕ್ಯದ ಅರ್ಥ ಇದು, ಈ ಮಾತಿನ ಅರ್ಥ ಇದು ಅಂತ ದೊಡ್ಡ ಗಲಿಬಿಲಿ ಆಗುವಾಗ ಬೆಸ್ಟ್ ಅಂದರೆ ಆ ಲೇಖಕನನ್ನು ಕೇಳು. ಆತ್ಮ ವಿಚಾರ, ಆ ಆತ್ಮನಿಗೆ ಕೇಳು. 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನ ನೋಡ್ರಿ, ವಚನ ಏನು ಹೇಳ್ತದೆ? ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದಂದ್ರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೂ ಮರೆ ಮಾಡಿದ ಜ್ಞಾನವೇ. ನೆನ್ಪಿಟ್ಕೊಳ್ಳೋಣ, ದೇವರ ಜ್ಞಾನವನ್ನೇ
ಓಕೆ, ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳ್ತೇವೆ. ಗುಪ್ತವಾಗಿದ್ದಂಥ ವಿಷಯ ಈಗ ದೇವರಾತ್ಮನ ಮೂಲಕ ಆ ದೇವರ ಜ್ಞಾನವನ್ನು ನಾವು ಹೇಳುವುದಕ್ಕೆ ಸಾಧ್ಯವಾಗಿದೆ. ಅದು ವಿಶೇಷವಾಗಿ 10ನೇ ವಚನ ಇದೆ, 1 ಕೊರಿಂಥ 2:10 ನಾವು ನೋಡುವಾಗ ಆ ಅಂಶ ನಾವು ಗಮನಿಸ್ತೇವೆ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ದೇವರ ಜ್ಞಾನ ಹೇಗೆ ಪ್ರಕಟಿಸ್ತಾನೆ? ಅದು ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ. ಆ ಆತ್ಮವು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಸೊ ಆ ಲೇಖಕನಿಗೆ, ಆ ಗ್ರಂಥಕರ್ತನಿಗೆ ಆ ವಾಕ್ಯ ಅವನು ಬರೆಯುತ್ತಾ ಇದ್ದಾಗ ಯಾಕೆ ಆ ಮಾತು ಬರೆಯಲ್ಪಟ್ಟಿತ್ತು, ಯಾವ ಉದ್ದೇಶಕ್ಕಾಗಿ ವಾಕ್ಯ ಬರೆಯಲ್ಪಟ್ಟಿತ್ತು ಅದನ್ನು ತಿಳ್ಕೊಳ್ಬೇಕಾದ್ರೆ ಆ ಪ್ರೇರಣೆ ಕೊಟ್ಟಂತ, ಆ ಹರಿಯುತ್ತಿದ್ದ ನದಿಯಂತಿದ್ದಂಥ ಆ ಪರಿಶುದ್ಧ ಆತ್ಮನಿಗೆ ನಾವು ಕೇಳಬೇಕು. ಅರ್ಥ ಆಗ್ತಾ ಇದೆ ಅಂತ ನಾನು ನೆನೆಸ್ತೇನೆ. ಓಕೆ, ಎರಡನೆಯದಾಗಿ ಪರಿಶುದ್ಧ ಆತ್ಮನು ದೇವರ ವಾಕ್ಯ ಪ್ರಜ್ವಲಿಸುವಂತೆ ಮಾಡ್ತಾನೆ. ಓಕೆ, ಪ್ರಜ್ವಲಿಸುವಂತೆ ಮಾಡ್ತಾನೆ. ಒಂದೊಂದೇ ಶಬ್ದ, ನಾನು ಮುಖ್ಯವಾದ ಶಬ್ದ ಉಪಯೋಗಿಸ್ತಾ ಇದ್ದೇನೆ. ಪ್ರಜ್ವಲಿಸುವಂತೆ ಮಾಡುತ್ತಾನೆ, ಪ್ರಜ್ವಲಿಸುವಂತೆ ಮಾಡುತ್ತಾನೆ ಅಂದ್ರೆ ಏನು? ಪ್ರಿಯರೇ, ಇಲ್ಲಿ ಒಂದು ವಿಶೇಷ ವರ್ಡ್, ಒಂದು ಶಬ್ದ. ನಾವು ದೇವರ ಆತ್ಮನು ಅಂತಂದ್ರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಈ 2 ಅಂಶಗಳನ್ನ ವಿಶೇಷವಾಗಿ ಗುರುತಿಸ್ಬೇಕು. ಓಕೆ, ಈ 2 ಅಂಶಗಳನ್ನ ನಾವು ಗುರುತಿಸ್ಬೇಕು. ಏನಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ ಅದು ಬಹಳ ಈಸಿಯಾಗಿ ನಾವು ತಿಳ್ಕೊಬಹುದು. ಈಸಿಯಾಗಿ ಅಂತಂದ್ರೆ, ಒಂದು ಇನ್ಸ್ಪಿರೇಷನ್, ಪ್ರೇರಣೆ. ಓಕೆ, ಎರಡನೇದು ಇಲ್ಯುಮಿನೇಷನ್. ಓಕೆ, ಇಲ್ಯುಮಿನೇಷನ್ ಏನು? ಇನ್ಸ್ಪಿರೇಷನ್ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ, ಹೇಳಿದ್ದೇವೆ, ನಾವು ಅದರ ಕುರಿತು ವಿಷಯ ಪ್ರಸ್ತಾಪಿಸಿದೆ. ಓಕೆ, ಅದು ದೈವ ಪ್ರೇರಣೆ ಅಂತ ಮಾತು ಹೇಳುವಾಗ ಅವರು ಪರಿಶುದ್ಧಾತ್ಮನ ಕಾರ್ಯದಿಂದಾಗಿ ಅಪೊಸ್ತಲರು ಬರೆದರು, ನುಡಿದರು, ಹೇಳಿದರು. ಪ್ರವಾದಿಗಳು ಕೂಡ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆದರು, ನುಡಿದರು, ಹೇಳಿದರು. ಓಕೆ, ಅದನ್ನು ನಾವು ದೇವರ ವಾಕ್ಯ ಎಂಬುದಾಗಿ ಹೇಳ್ತೇವೆ. ಓಕೆ, ಇದನ್ನೇ ನಾವು ದೇವರ ವಾಕ್ಯ ಅಂತ ಹೇಳ್ತೇವೆ. ಬಹಳ ಮುಖ್ಯವಾದ ವಿಷಯಕ್ಕೆ ಬಂದಿದ್ದೇವೆ ನಾವು. ಇದು ನಾವು ಜಾಗ್ರತೆಯಿಂದ ಕೇಳಬೇಕಾದಂಥ ವಿಷಯ ಇದು. ಓಕೆ, ಈ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕು. ಜಾಗ್ರತೆ, ಯಾಕಂದ್ರೆ ಅನೇಕರು ಇಲ್ಲಿ ಹಾದಿ ತಪ್ತಾ ಇರೋದ್ರಿಂದ ನಾನು ಎಚ್ಚರಿಕೆ ಕೊಟ್ಟು ಹೇಳ್ತೇನೆ. ದೈವ ಪ್ರೇರಣೆ ಅಂತ ಹೇಳುವಾಗ ಅಪೊಸ್ತಲರಾಗಲಿ ಪ್ರವಾದಿಗಳಾಗಲಿ ದೇವರ ಆತ್ಮನಿಂದ ಅವರು ಪ್ರೇರೇಪಣೆ ಹೊಂದಿ, ಮಾರ್ಗದರ್ಶನ ಹೊಂದಿ ಅವರು ಅದನ್ನು ಬರೆದದ್ದು ಎಂಬುದಾಗಿ ನಾವು ಗುರುತಿಸ್ತೇವೆ. ಇಲ್ಲಿ ಈ ದಿನಗಳಲ್ಲಿ ಈ ಕಾರ್ಯ ಆಗುವುದಿಲ್ಲ. ಇನ್ಸ್ಪಿರೇಷನ್, ದೈವ ಪ್ರೇರಣೆಯಿಂದ ಬರೆಯಲ್ಪಡುವಂತಹ ವಾಕ್ಯ ಅದು 66 ಪುಸ್ತಕಗಳೊಂದಿಗೆ ಕ್ಯಾನನೈಸೇಷನ್, ಅಂದರೆ ಅದನ್ನ ಒಂದು ನಿರ್ದಿಷ್ಟವಾಗಿ ಇದು ದೇವರ ವಾಕ್ಯವೆಂದು ನಿರ್ಧರಿಸುವುದಕ್ಕೆ ಆ ಒಂದು ಆದಿ ಸಭೆಯ ನಾಯಕರು ಜೊತೆಗೂಡಿ ಅದಕ್ಕಾಗಿ ಒಂದು ಅಳತೆಗೋಲನ್ನು ಮಾಡಿದರು. ಓಕೆ, ಯಾವುದು ದೇವರ ವಾಕ್ಯವೆಂಬುದಾಗಿ ನಾವು ನಿರ್ಧರಿಸೋಣ, ಯಾವುದು, ಅದಕ್ಕೆ ಒಂದು ನಿರ್ಧಾರ ಮಾಡಿದರು. ಉದಾಹರಣೆಗೆ, ಯಾವ ವ್ಯಕ್ತಿಗಳು ಯೇಸು ಸ್ವಾಮಿಯ ಜೀವಿತ ಕಾಲದಲ್ಲಿ ಅಥವಾ ಯೇಸು ಸ್ವಾಮಿಯನ್ನ ಭೇಟಿ ಆದವರ ಜೀವಿತ ಕಾಲದಲ್ಲಿ ಇದ್ದರು, ಅವರ ಸಂಗಡ ವಹಿವಾಟಿತ್ತು, ಅವರ ಮಾತುಗಳನ್ನು ದೇವರ ವಾಕ್ಯವೆಂಬುದಾಗಿ ನಾವು ಆಧಾರ ಮಾಡಿಕೊಳ್ಳೋಣವೇ ಹೊರತು ಯಾರೋ ಈಗ ಅಲ್ಲಿ ಇಲ್ಲಿ ನನಗೆ ಹೀಗೆ ಹಾಗೆ ಅಲ್ಲ. 66 ಪುಸ್ತಕಗಳು ಮಾತ್ರ ಎಂಬುದಾಗಿ ನಿರ್ಬಂಧಿಸಿರುವಂಥದ್ದು ಆದಿ ಸಭೆಯ ನಾಯಕರು. ಅದನ್ನು ನಿರ್ಧರಿಸಿದಾಗ ಒಂದು ಹೇಳಿದೆ ನಾನು, ಒಂದು ಅಳತೆ, ಒಂದು ಮೆಷರಿಂಗ್ ರಾಡ್ ಅಂತ ಏನು ಹೇಳ್ತಾರೆ ಅದನ್ನು ಒಂದು ಹೇಳಿದೆ. ಏನು? ಆ ಪ್ರತಿಯೊಬ್ಬ ಗ್ರಂಥಕರ್ತ, ಉದಾಹರಣೆಗೆ ಮತ್ತಾಯ, ಅವನು ಯೇಸು ಸ್ವಾಮಿಯ ಸಮಯದಲ್ಲಿದ್ದ. ಲೂಕ ಯೇಸು ಸ್ವಾಮಿಯನ್ನ ಭೇಟಿಯಾದವರ ಸಂಗಡ ಇದ್ದ. ಓಕೆ,
ಯೋಹಾನನ ಸುವಾರ್ತೆ ಬರೆದದ್ದು ಯಾರು? ಯೇಸು ಸ್ವಾಮಿಯ ಪ್ರಿಯನಾದ ಶಿಷ್ಯ. ಯಾವುದೋ ಒಬ್ಬ ಈಗ ಒಂದು 15-20 ವರ್ಷಗಳ ಹಿಂದೆ ಹುಟ್ಟಿದವನ ಅಲ್ಲ ಅವನು. ಓಕೆ, ನಿಮ್ಮ ಮನ್ಯಾಗ ಜಾನ್ ಅಂತ ವ್ಯಕ್ತಿ ಇರ್ಬೋದು, ಆದ್ರೆ ಅವನು ಬರೆದ ಪುಸ್ತಕ ಅಲ್ಲ ಅದು. ಇದು ಯೇಸು ಸ್ವಾಮಿಯ ಶಿಷ್ಯ, ಅವನು ಬರೆದಂಥ ಪುಸ್ತಕ. ಒಂದು ಅಳತೆಗಳು, ಮೆಷರಿಂಗ್ ರಾಡ್. ಈ ದೈವ ಪ್ರೇರಣೆಯನ್ನ ಈಗ ಸಭೆ ಅಂಗೀಕರಿಸುವುದಿಲ್ಲ, ಬೇರೆ ಯಾರದನ್ನು ಅಂಗೀಕರಿಸುವುದಿಲ್ಲ. 66 ಪುಸ್ತಕಗಳು ಮಾತ್ರ ಈ ಅಳತೆಗಳಿಗೆ, ಮೆಷರಿಂಗ್ ಸ್ಟಿಕ್, ಈ ಅಳತೆಯನ್ನ ಹೀಗಿದ್ರೆ ಎಂಬುದಾಗಿ ಅವರ ಕಂಡೀಷನ್ಸ್ ಏನು ಹಾಕಿದ್ರಲ್ಲ ಅದಕ್ಕೆ ಒಳಪಟ್ಟಂಥದ್ದನ್ನು ಮಾತ್ರ ದೇವರ ವಾಕ್ಯ ಅಂತ ಗುರುತಿಸಲಾಗ್ತದೆ. ಓಕೆ, ಆದರೆ ಯೋಚನೆ ಮಾಡೋಣ, ಈ 66 ಪುಸ್ತಕಗಳು ಎಂಬುದಾಗಿ ವಾಕ್ಯ ಫೈನಲೈಸ್ ಮಾಡಿಬಿಟ್ಟಿದೆ, ಅದನ್ನು ವಾಕ್ಯ ಎಂಬುದಾಗಿ ಮುಕ್ತಾಯಗೊಳಿಸಲ್ಪಟ್ಟಿದೆ. ಓಕೆ, ನೋ ಮೋರ್ ಸ್ಕ್ರಿಪ್ಚರ್ ವಿಲ್ ಬಿ ರಿವೀಲ್ಡ್. ಹೊಸದಾಗಿ ಬೇರೆ ವಾಕ್ಯವೆಂದು ಪ್ರಕಟಿಸಲ್ಪಡುವುದಿಲ್ಲ. ಯಾಕೆ? ಆಗಲೇ ನಾನು ಹೇಳಿದೆ, ಕ್ಯಾನನೈಸೇಷನ್, ದೇವರ ವಾಕ್ಯವೆಂದು ಗುರುತಿಸುವುದಕ್ಕಾಗಿ ಉಪಯೋಗಿಸಲ್ಪಟ್ಟ ಮಾಪನದಂಡ, ಅಳತೆಗೋಲು, ಅವುಗಳಿಗೆ ಒಳಪಟ್ಟಂಥದ್ದು ಮಾತ್ರ ದೈವ ಪ್ರೇರಿತ ಎಂದು ಗುರುತಿಸಲಾಗಿದೆ. ಓಕೆ, ನೆನ್ಪಿಟ್ಕೊಳ್ಳೋಣ. ಆದರೆ ಇಲ್ಯುಮಿನೇಷನ್, ವಾಕ್ಯದ ವಿಷಯದಲ್ಲಿ ಪ್ರಜ್ವಲಿಸುವಂತೆ ಮಾಡುವಂಥದ್ದು, ಈ ಕಾರ್ಯ ಈಗ ದೇವರಾತ್ಮನು ಪ್ರತಿನಿತ್ಯ ಮಾಡ್ತಾ ಇದ್ದಾನೆ. ಇಲ್ಯುಮಿನೇಷನ್ ಅಂದರೆ ಪ್ರಜ್ವಲಿಸುವಂಥದ್ದು. ಅಂದರೆ ಕೆಲವೊಂದು ವಿಷಯಗಳನ್ನು ನಾವು ನೋಡುವಾಗ ಸರಿಯಾಗಿ ಕಾಣ್ತಿರೋದಿಲ್ಲ, ಅರ್ಥ ಆಗ್ತಿರೋದಿಲ್ಲ. ಅವಾಗ ನಾವು ಏನು ಮಾಡ್ತೇವೆ? ಸ್ವಲ್ಪ ಲೈಟ್ ತೊಗೊಂಡು ಬಾ, ಒಂದು ಟಾರ್ಚ್ ತೊಗೊಂಡು ಬಾ ಅಂತ ಹೇಳ್ತೀವನಿಲ್ಲ, ರೈಟ್? ಕತ್ತಲೆಯಲ್ಲಿ ಇರ್ತದೆ, ಸ್ವಲ್ಪ ಮಸಕಾಗಿ ಕಾಣ್ತಾ ಇರ್ತದೆ, ಸ್ಪಷ್ಟವಾಗಿ ಕಾಣ್ತಾ ಇರೋದಿಲ್ಲ. ನಾವೇನು ಮಾಡ್ತೇವೆ? ಅಲ್ಲಿ ನಾವು ಟಾರ್ಚ್ ಹಚ್ಚಿ, ಬೆಳಕು ಹಚ್ಚಿ, ನಾವು ಬೆಳಕಿಗೆ ತಂದು ಅದನ್ನು ತಿಳ್ಕೊಳ್ಳಲು ಬಯಸ್ತೇವೆ. ಈಗ ಪರಿಶುದ್ಧಾತ್ಮ ಅದನ್ನು ಮಾಡ್ತಾ ಇದ್ದಾನೆ. ಹಿ ಈಸ್ ಇಲ್ಯುಮಿನೇಟಿಂಗ್. ವಾಟ್ ಹಿ ಈಸ್ ಇಲ್ಯುಮಿನೇಟಿಂಗ್? ದ ಇನ್ಸ್ಪೈರ್ಡ್ ಸ್ಕ್ರಿಪ್ಚರ್. ದೈವ ಪ್ರೇರಿತವಾದ ವಾಕ್ಯವನ್ನು ಆತನು ಇಲ್ಯುಮಿನೇಟ್ ಮಾಡ್ತಾ ಇದ್ದಾನೆ, ಅದನ್ನು ಪ್ರಜ್ವಲಿಸುವಂತೆ ಮಾಡ್ತಾ ಇದ್ದಾನೆ. ಆ ಮುಖಾಂತರ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ತಾನೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನಾವು ಅನ್ವಯಿಸಿಕೊಳ್ಳುವುದಕ್ಕೆ ಸಾಧ್ಯ. ನೋಡ್ರಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ ನೋಡೋಣ. ವಚನ ವಾಕ್ಯನ ಹೇಳ್ತದೆ, ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಏನು ಮಾಡ್ತಾನೆ? ಉಪದೇಶಿಸಿ ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಈ ಬಹಳ ಇಂಪಾರ್ಟೆಂಟ್ ವರ್ಡ್. ಇಲ್ಲಿ ಏನು ಮಾಡ್ತಾನಂತೆ? ಪವಿತ್ರಾತ್ಮ ನಿಮಗೆ ಎಲ್ಲವನ್ನ ಉಪದೇಶಿಸಿ, ಓಕೆ, ನೆನಪಿಗೆ ತಂದು ಕೊಡುವನು. 2 ಇಂಪಾರ್ಟೆಂಟ್ ವರ್ಡ್, ಉಪದೇಶಿಸಿ ಮತ್ತು ನೆನಪಿಗೆ ತಂದು ಕೊಡು. ನೆನಪಿಗೆ ತಂದು ಕೊಡೋದು. ಹೊಸದನ್ನು ಬರೆಯುವುದಕ್ಕಾಗಿ ಹೇಳುವುದಿಲ್ಲ. ಯೇಸು ಸ್ವಾಮಿ ಹಿಂಗೆ ಹೇಳಿರ್ಬಹುದು, ಹಂಗೆ ಹೇಳ್ಬಹುದು, ಈಗ ಹಿಂಗೆ ಹೇಳಿದ್ರು ಇಲ್ಲ. ಏನಾತನಾಗಲೇ ಹೇಳಿದ್ದಾನೆ ಅದನ್ನೇ ನೆನಪಿಗೆ ತಂದು ಕೊಡ್ತಾನೆ ಹೊರತು ಈಗ ಹೀಗೆ ಹೇಳ್ತಾ ಇದ್ದಾನೆ, ಈಗ ಹಾಗೆ ಹೇಳ್ತಾ ಇದ್ದಾನೆ ಇಲ್ಲ. ಪರಿಶುದ್ಧಾತ್ಮನ ಕಾರ್ಯ ಇಲ್ಯುಮಿನೇಷನ್ ಅಂತಂದರೆ ಅದನ್ನು ತಿರುಗಿ ನೆನಪಿಗೆ ತಂದು ಕೊಡುವ ಕಾರ್ಯ. ಅದು ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ನಿಸ್ತೇನೆ. ಇಲ್ಯುಮಿನೇಷನ್. ಯೋಹಾನ 16:13 ನೋಡ್ರಿ, ಅಲ್ಲಿಯೂ ಕೂಡ ವಿಶೇಷವಾಗಿ ಆ 13 ಹೇಳುತ್ತದೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳು ನಿಮಗೆ ತಿಳಿಸುವನು. ಕೇಳಿದ ಮಾತುಗಳನ್ನೇ, ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು, ಪರಲೋಕದಲ್ಲಿ ನುಡಿಯಲ್ಪಟ್ಟದ್ದು, ಪ್ರೇರೇಪಿಸಲ್ಪಟ್ಟದ್ದನ್ನೇ ಆತನು ತಿಳಿಸುವಾತನಾಗಿದ್ದಾನೆ. ಇನ್ಫ್ಯಾಕ್ಟ್ ಈ ವಿಷಯಕ್ಕೆ ಆಧಾರವಾಗಿ ನೀವು ಬರೆದಿಟ್ಕೊಳ್ರಿ. 1 ಕೊರಿಂಥ 2ನೇ ಅಧ್ಯಾಯ 9-16 ವಚನ, ನೀವು ಸಾಧ್ಯವಾದರೆ ಅದನ್ನು ಓದ್ಬೋದು. ಬಟ್ ನೋಡ್ರಿ, ವಚನ 1 ಅಲ್ಲಿ ಗಮನಿಸಿದ್ರೆ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯನ್ನು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು
ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯರ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದು. ಸೊ ಇಲ್ಲಿ ನಾವು ಒಂದು ಮಹತ್ವ ನಾವು ಗುರುತಿಸಬೇಕು. 16ನೇ ವಚನದವರೆಗೆ ನೀವು ಓದಿಕೊಂಡು ತಿಳ್ಕೊಳ್ಬಹುದು. ಎಫೆಸ್ಯ 4:11 ನಾವು ನೋಡುವಾಗ ಇನ್ನೊಂದು ವಚನ ಅಲ್ಲಿ ಗಮನಿಸ್ರಿ. ಏನು ಗೊತ್ತಾ? ಆತನು ಕೆಲವರನ್ನ ಅಪೊಸ್ತಲರನ್ನಾಗಿ, ಕೆಲವರನ್ನ ಪ್ರವಾದಿಗಳನ್ನ, ಕೆಲವರನ್ನ ಸುವಾರ್ತಿಕರನ್ನಾಗಿ, ಕೆಲವರನ್ನ ಪಾಲಕರನ್ನಾಗಿ, ಕೆಲವರನ್ನ ಏನು ಗೊತ್ತಾ ಉಪದೇಶಿಗಳನ್ನಾಗಿ, ಟೀಚರ್ಸ್ ಉಪದೇಶಿಸುವವರಾಗಿ, ಅರ್ಥ ವಿವರಣೆ ಕೊಡುವುದಕ್ಕಾಗಿ ಉಪಯೋಗಿಸುವ ಸಾಧನ ಆಗಿರುವುದಕ್ಕಾಗಿ. ಓಕೆ, ಇದನ್ನು ನಾವು ವಿಶೇಷವಾಗಿ ಅದರ ಕಾರ್ಯ ಇಲ್ಯುಮಿನೇಷನ್ ಕೆಲಸ ಏನಪ್ಪ ಅಂದರೆ ಆತ್ಮ ಪ್ರೇರಿತರಾಗಿ ಬೆಳಕು ಚೆಲ್ಲುವ ಕಾರ್ಯ. ಇವತ್ತು ನೀವು ಈ ವಾಕ್ಯ ಕೇಳ್ತಾ ಇರುವಂಥ ಅನೇಕರಿಗೆ ಈ ರೀತಿಯಾದ ಇಲ್ಯುಮಿನೇಷನ್ ಆಗ್ತಾ ಇದೆ. ಕೆಲವು ವಾಕ್ಯಗಳ ವಿಷಯದಲ್ಲಿ ಇಲ್ಯುಮಿನೇಷನ್. 1 ಯೋಹಾನ 2:27 ನೋಡ್ರಿ, ಅದು ಒಂದು ವಿಶೇಷ ಬಲ. ನೀವು ಆತನಿಂದ ನೀವು ಹೊಂದಿದ ಅಭಿಷೇಕವು, ಓಕೆ, ನೆನ್ಪಿಟ್ಕೊಳ್ಳೋಣ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅವಶ್ಯವಿಲ್ಲ. ಆಕೆ ಆ ಅಭಿಷೇಕ ಏನು ಮಾಡ್ತದೆ? ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದೆ, ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡ್ರೆ. ಉಪದೇಶ ಅಂತ ಈ ಮಾತು ಹೇಳ್ತಾ ಇರುವಾಗ ಹೊಸ ರಚನೆ ಅಲ್ಲ. ಓಕೆ, ಹೊಸ ರಚನೆ ಅಲ್ಲ, ಹೊಸ ವಿಷಯ ಅದು ಇದು ಅಲ್ಲ. ಉಪದೇಶ ಅಂದರೆ ಇದ್ದಂಥ ವಾಕ್ಯ. ಓಕೆ, ಇದ್ದಂಥ ವಾಕ್ಯ, ಆ ವಾಕ್ಯ ತೆಗೆದುಕೊಂಡು ಉಪದೇಶ. ದೈವ ಪ್ರೇರಣೆ ಬೇರೆ, ದೈವ ಒಂದು ಪ್ರಕಟಣೆ ಬೇರೆ. ಓಕೆ, ದೈವ ಪ್ರಕಟಣೆ ನಮಗೆ ಅಗೋಚರವಾದದ್ದು, ನಮಗೆ ತಿಳಿಯದಿರುವಂಥದ್ದನ್ನು, ಆ ವಾಕ್ಯ ಅರ್ಥವಾಗದಿರುವಂಥದ್ದನ್ನು ಉಪದೇಶಿಸಿ, ಬೋಧಿಸಿ, ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡುವಂಥ ಕಾರ್ಯ ಇಲ್ಯುಮಿನೇಷನ್. ಬಹಳ ವಿಶೇಷವಾದ ಶಬ್ದ. ಇದನ್ನು ನಾವು ಒಂದು ವೇಳೆ ವಿಶೇಷವಾಗಿ ಪರಿಗಣಿಸಬೇಕು. ಬಹಳ ವ್ಯತ್ಯಾಸ ಇದೆ ಪ್ರಿಯರೇ. ಇನ್ಸ್ಪಿರೇಷನ್ ಬೇರೆ, ದೈವ ಪ್ರೇರಣೆ ಬೇರೆ, ದೈವ ಪ್ರಕಟಣೆ ಬೇರೆ. ಸೊ ಈ ಮಾತು ಹೇಳ್ತಿರುವಾಗ ನಾವು ಈ ದಿವಸಗಳಲ್ಲಿ ಎಚ್ಚರಿಕೆಯಿಂದ ಈ ಅಂಶವನ್ನು ನಾವು ಗುರುತಿಸಬೇಕು. ಮತ್ತು ಮೂರನೆಯದಾಗಿ ಪರಿಶುದ್ಧಾತ್ಮನು ಮಾಡುವಂಥದ್ದು, ದೇವರ ವಾಕ್ಯವನ್ನು ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂಥದ್ದು ಎಂದಾಗಿ ಹೇಳುವಾಗ, ವಾಕ್ಯ ಆತನು ಗ್ರಂಥಕರ್ತನಾಗಿದ್ದಾನೆ, ವಾಕ್ಯ ಪ್ರಜ್ವಲಿಸುವಂತೆ ಮಾಡ್ತಾನೆ. ವಾಕ್ಯವನ್ನು ಆತನು ನಮಗೆ ವ್ಯಕ್ತಿಗತಗೊಳಿಸುತ್ತಾನೆ. ಹಿ ವಿಲ್ ಮೇಕ್ ಇಟ್ ಪರ್ಸನಲ್ ಟು ಯು. ದೇವರ ವಾಕ್ಯ ಪ್ರಿಯರೇ ಅದನ್ನು ವ್ಯಕ್ತಿಗತಗೊಳಿಸ್ತಾನೆ. ದೇವರ ವಾಕ್ಯವನ್ನು ಬೆಳಕು ಕೊಡುವಂಥದ್ದು, ವಾಕ್ಯದ ವಿಷಯದಲ್ಲಿ ಉಪದೇಶಿಸುವುದಕ್ಕೆ ಬೆಳಕು ಕೊಡುವಂಥದ್ದು ಅಷ್ಟೇ ಅಲ್ಲ, ಅದನ್ನು ವ್ಯಕ್ತಿಗತಗೊಳಿಸ್ತಾನೆ. ಯೋಹಾನ 16 ಅದೇ 14ನೇ ವಚನ, ಆತನು ನನ್ನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಏನು ಮಾಡ್ತಾನೆ? ಮಹಿಮೆ ಪಡಿಸುವನು. ನೆಕ್ಸ್ಟ್ ವಚನ, ತಂದೆಗೆ ಇರುವುದನ್ನೆಲ್ಲ ನನ್ನದು, ಆದ್ರಿಂದಲೇ ನನ್ನದೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದನು. ಪರಿಶುದ್ಧ ಆತ್ಮನು ಯೇಸು ಸ್ವಾಮಿಯಿಂದ ತೆಗೆದುಕೊಂಡು ನಿನಗೆ ವ್ಯಕ್ತಿಗತವಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಓಕೆ, ಸೊ ಅನೇಕ ಸಾರಿ ವಾಕ್ಯ ಕೇಳಿದ ಮೇಲೆ ಅನೇಕರು ಬಂದು ಹೇಳ್ತಾರೆ, ಇವತ್ತು ನೀವು ನನಗೆ ಕೂಡ ಮಾತಾಡಿದ್ರಿ, ನಾನು ಮಾತಾಡಿಲ್ಲ. ದೇವರ ಆತ್ಮನು, ಬೆಳಕು ಕೊಡುವ ದೇವರ ಆತ್ಮನು, ವಾಕ್ಯದ ಮೇಲೆ ಬೆಳಕು ಕೊಡುವ ದೇವರ ಆತ್ಮನು ಆ ವಾಕ್ಯವನ್ನು ತೆಗೆದುಕೊಂಡು ನಿನ್ನ ಹೃದಯಕ್ಕೆ ಅದನ್ನು ತಟ್ಟುತ್ತಾ ಇದ್ದಾನೆ, ತಲುಪಿಸ್ತಾ ಇದ್ದಾನೆ. ಅದನ್ನು ಸ್ವೀಕರಿಸಬೇಕಾದದ್ದು ನಿನ್ನ ಕರ್ತವ್ಯ. ಪರ್ಸನಲ್, ವ್ಯಕ್ತಿಗತವಾಗಿ ಯೇಸು ಸ್ವಾಮಿಯಿಂದ ತೆಗೆದುಕೊಂಡು, ದೇವರಿಂದ ತೆಗೆದುಕೊಂಡು ಅದನ್ನು ನಿನಗೆ ವ್ಯಕ್ತಿಗತವಾಗಿ ಆತನು ತಲುಪಿಸುವಾತನಾಗಿದ್ದಾನೆ. ಓಕೆ, ನಾನು ನೆನೆಸ್ತೇನೆ ಈ 3 ವಿಷಯಗಳು ಅರ್ಥ ಮಾಡಿಕೊಳ್ಳುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅದು ಸ್ಪಷ್ಟವಾಯಿತು ಅಂತ ನಾನು ನೆನೆಸ್ತೇನೆ. ಕೊನೆಯದಾಗಿ ಸಮಯದಲ್ಲಿ ನಾವು ಮಹತ್ವದ ಇನ್ನೊಂದು ವಿಷಯ
ನಾವು ದೇವರ ವಾಕ್ಯದ ಬಳಿ ಹೇಗೆ ಬರಬೇಕು? ಮನಸ್ಸಿಗೆ ಬಂದಂಗೆ ಬರಬೇಕಾ? ಹೇಗೆ ಬರಬೇಕು? ಪ್ರಶ್ನೆ. ನಾವು ದೇವರ ವಾಕ್ಯದ ಬಳಿ ಬರುವಂಥದ್ದು ಹೇಗೆ? ಮೊದಲನೇದಾಗಿ ಪ್ರಿಯರೇ, ವೇಗವಾಗಿ ಅದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಹೋಗೋಣ. ನಾವು ದೇವರ ವಾಕ್ಯದ ಬಳಿ ಬರಬೇಕಾದ್ರೆ ಫಸ್ಟ್ ಅಗದಿ ಇಂಪಾರ್ಟೆಂಟ್ ವಿಷಯ ಹೇಗೆ ಅಂತಂದರೆ, ಮೊದಲನೆಯದು ಬಹಳ ಮಹತ್ವದ್ದು. ದೇವರ ವಾಕ್ಯದ ಬಳಿ ನಾವು ಬರಬೇಕಾದ್ರೆ ದೀನತೆಯಿಂದ, ಪ್ರೀತಿಯಿಂದ ಬರಬೇಕು. ನಿನಗೆ ವಾಕ್ಯ ಅರ್ಥವಾಗಬೇಕಾ? ವಾಕ್ಯ ತಿಳ್ಕೊಳ್ಬೇಕಾ? ಹಾಗಿದ್ರೆ ಫಸ್ಟ್ ನಿನ್ನಲ್ಲಿ ಇರಬೇಕಾದಂಥ ಆಟಿಟ್ಯೂಡ್, ಸ್ವಭಾವ ಏನಂದರೆ ದೀನತೆ ಮತ್ತು ಪ್ರೀತಿ. ದೀನತೆ ಮತ್ತು ಪ್ರೀತಿ ಇರಬೇಕು. ಪ್ರೀತಿ ಯಾವ ವಿಷಯದಲ್ಲಿ? ದೇವರ ವಿಷಯದಲ್ಲಿ ಆಳವಾದ ಪ್ರೀತಿ, ದೇವರಿಗಾಗಿ ಆಳವಾದ ಪ್ರೀತಿ. ನೆನ್ಪಿಟ್ಕೊಳ್ಳಿ, ಸತ್ಯದ ವಾಕ್ಯ ನೀವು ಹೊಂದಿಕೊಂಡಿದ್ದೀರಿ. ಓಕೆ, ಈ ಸತ್ಯದ ವಾಕ್ಯ ನೀವು ಹೊಂದಿಕೊಂಡಿರುವಾಗ, ಓಕೆ, ಅದನ್ನು ಪ್ರಕಟಿಸಬೇಕಾದವನ ಅರ್ಥವನ್ನು ಕೊಡಬೇಕಾದಂಥ ಆ ಒಂದು ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಆ ವ್ಯಕ್ತಿ ನಿನ್ನನ್ನು ಪ್ರೀತಿಸಿದ ಹೊರತು, ನೀನು ಆ ವ್ಯಕ್ತಿಯನ್ನು ಪ್ರೀತಿಸಿದ ಹೊರತು ಆ ವ್ಯಕ್ತಿ ಅದರ ಅರ್ಥವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಓಕೆ, ಸೊ ಆ ಒಂದು ಪ್ರಕಟಣೆಗಾಗಿ ದೇವರು ಯಾರನ್ನ ಹುಡುಕ್ತಾನೆ ಗೊತ್ತಾ? ನನ್ನನ್ನು ಪ್ರೀತಿಸೋರು ಯಾರಿದ್ದಾರೆ? ಹೂ ಈಸ್ ದೇರ್ ಹೂ ಲವ್ಸ್ ಮೀ? ನನ್ನನ್ನು ಪ್ರೀತಿಸೋರು ಯಾರಿದ್ದಾರೆ? ಸೊ ಯಾರು ನನ್ನನ್ನು ಪ್ರೀತಿಸ್ತಾರೆ ಏನು ಗೊತ್ತಾ? ಅವರು ನನ್ನ ಪುಸ್ತಕವನ್ನು ಪ್ರೀತಿಸ್ತಾರೆ. ಓಕೆ, ನನ್ನನ್ನು ಪ್ರೀತಿಸೋರು ನನ್ನ ವಾಕ್ಯಗಳನ್ನು ಪ್ರೀತಿಸ್ತಾರೆ. ಸೊ ಅವರಿಗೆ ನಾನು ಈ ಒಂದು ವಿಶೇಷವಾದ ಕಾರ್ಯ ಮಾಡಲಿಕ್ಕೆ ಸಾಧ್ಯ, ವಾಕ್ಯವನ್ನು ಅರ್ಥವನ್ನು ತಿಳಿಸುವುದಕ್ಕೆ ಸಾಧ್ಯ. ದೀನತೆ ಬೇಕು. ಪ್ರಿಯರೇ, ನಾವು ಆ ದೀನತೆಯ ಸ್ವಭಾವದಿಂದ ದೇವರ ಸನ್ನಿಧಾನದಲ್ಲಿ ಬರದೇ ಹೋದರೆ ಆತನು ಅಹಂಕಾರಿಗಳನ್ನು ತಿರಸ್ಕರಿಸುವಂಥ ದೇವರು. ನೆನ್ಪಿಟ್ಕೊಳ್ಳೋಣ. ಓಕೆ, ನೆನ್ಪಿಟ್ಕೊಳ್ಳೋಣ, ದೇವರ ವಾಕ್ಯ ದೀನತೆಯಿಂದ ನಾವು ಬರುವಂಥ ಸ್ವಭಾವ ಹೇಗೆ ಅಂತಂದರೆ, ನಾವು ದೀನತೆಯಿಂದ ಬರುವಾಗ ನಾವು ಹೇಗೆ ಬರಬೇಕಂದ್ರೆ, ದೇವರೇ ಈ ವಾಕ್ಯದ ಮುಖಾಂತರ ನನ್ನ ಸಂಗಡ ಮಾತಾಡು. ಇದು ದೀನತೆಯ ಲಕ್ಷಣ. ನಿನ್ನ ವಾಕ್ಯಗಳ ಮುಖಾಂತರ ನನ್ನೊಂದಿಗೆ ಮಾತನಾಡು. ಇದು ದೀನತೆಯ ಲಕ್ಷಣ. ಕೆಲವರು ಹಂಗೆ ಬರೋದಿಲ್ಲ. ದೇವರೇ, ನನಗೆ ಆಶೀರ್ವಾದ ಬೇಕಾಗೈತಿ ಈಗ, ಸೊ ಆಶೀರ್ವಾದ ಕೊಡು. ಎಲ್ಲದವ ವಚನ. ನನಗೆ ಜಯ ಬೇಕಾಗೈತಿ ಈಗ, ಬಿಡುಗಡೆ ಬೇಕಾಗೈತಿ ಈಗ, ಅದನ್ನು ತೋರಿಸು. ದೇವರು ನಿನ್ನ ಕೂಡ ಏನು ಮಾತಾಡ್ಬೇಕಂತ ಮನಸ್ಸಿದೆ ಅದನ್ನು ಕೇಳಲು ಬಯಸೋದಿಲ್ಲ. ದೇವ್ರು ನಿನ್ನ ಕೂಡ ಏನು ತಿಳಿಸ್ಬೇಕಂತ ಆ ಸಮಯದೊಳಗೆ ದೇವ್ರು ನಿನ್ನ ಕೂಡ ಏನು ಮಾತಾಡ್ಬೇಕಂತ ನಿರ್ಧರಿಸಿದ್ದಾನೆ, ಅದು ಕೇಳಕ್ಕೆ ಮನಸ್ಸಿಲ್ಲ. ದೇವರೇ, ನನಗೀಗ ಇಂಥ ಸಮಸ್ಯೆಗಳೆಲ್ಲ ಆಗತ್ತಾವ, ಆ ಸಮಯದಲ್ಲಿ ನನಗೆ ಆಶೀರ್ವಾದದ ವಚನ ಕೊಡು, ಬಿಡುಗಡೆ ವಚನ ಕೊಡು, ಜಯದ ವಚನ ಕೊಡು. ಅದೇ ಸ್ವಭಾವದಿಂದ ಅನೇಕರು ಚರ್ಚಿಗೆ ಹೋಗ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀರಾ? ದೇವರೇ, ನನ್ನ ಸಂಗಡ ಮಾತಾಡು ಇಲ್ಲ. ಮಯಾಗಿನ ಸೊಕ್ಕಿನಿಂದ ತುಂಬಿಕೊಂಡು ಹೋದರೆ, ಓಕೆ, ದೇವರ ಸಾನ್ನಿಧ್ಯಕ್ಕೆ ಹೋದರೆ ಹೆಂಗೆ ತಾನೇ ರೀ? ನೀನು ಹಾಗೆ ವಾರ ಪೂರ್ತಿ ಕೇಳ್ತಾ ಇರ್ಬೋದು, ಆಶೀರ್ವಾದ, ಬಿಡುಗಡೆ. ಓಕೆ, ಆ ಬೋಧಕರ ಮಾತು ಕೇಳ್ತಾ ಇರ್ಬೋದು ನೀನು. ಆದರೆ ದೇವರ ಮಾತು ಕೇಳ್ತೀಯೋ? ದೇವರ ಮಾತು ಕೇಳುವುದಕ್ಕೆ ನಿನಗೆ ಮನಸ್ಸಿದ್ರೆ ನಿನ್ನಲ್ಲಿ ದೀನತೆಯನ್ನು ಹುಡುಕ್ತಾ ಇದ್ದಾನೆ, ನಿನ್ನಲ್ಲಿ ಪ್ರೀತಿಯನ್ನು ಹುಡುಕ್ತಾ ಇದ್ದಾನೆ. ಅಂಥವರಿಗೆ ದೇವರು ಮಾತನಾಡ್ತಾನೆ, ಅಂಥವರ ಜೀವಿತದಲ್ಲಿ ವಾಕ್ಯದ ಮುಖಾಂತರ ಬೆಳಕನ್ನು ಚೆಲ್ತಾನೆ. ಓಕೆ ಪ್ರಿಯರೇ, ನಾವು ಈ ದಿವಸಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅನೇಕರು ದೇವರ ಸಾನ್ನಿಧ್ಯಕ್ಕೆ ಬರುವಂಥದ್ದು ತಮಗೆ ಬೇಕಾಗಿರುವಂಥ ವಿಷಯಗಳನ್ನ ಕೇಳುವುದಕ್ಕಾಗಿ ಹೊರತು ದೇವರು ಹೇಳಲು ಬಯಸ್ತಾ ಇರುವಂಥದ್ದನ್ನು ಕೇಳುವುದಕ್ಕೆ ಬರ್ತಾ ಇಲ್ಲ. ಸೊಕ್ಕು, ಅಹಂಕಾರ. ದೇವರೇ, ನಾನು ಕೂಡ ಮಾತಾಡು, ನನಗೆ ಬೇಕಾಗಿರುವಂಥದ್ದನ್ನು ಹೇಳು. ಅನೇಕ ಸಾರಿ ಇದೇ ವಾಕ್ಯಗಳನ್ನ ಉಪಯೋಗಿಸಿ ಇದೊಂದು ಹೊಸ ಪ್ರಕಟಣೆ ನನಗೆ ದೊರಕಿದೆ, ವಚನ ನೋಡ್ರಿ, 1 ಪೇತ್ರ 3ನೇ ಅಧ್ಯಾಯ 15-16ನೇ ವಚನ. ಅನೇಕರು ಏನು ಮಾಡ್ತಾರೆ ಗೊತ್ತಾ?
ಅವರ ಬೆದರುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳ್ರಿ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರ್ರಿ. ಆಗ ಕ್ರಿಸ್ತನಲ್ಲಿ ಇರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯೋರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡೋರು. ಒಳ್ಳೆ ಮನಸ್ಸಾಕ್ಷಿ. ಕೆಲವರು ಒಳ್ಳೆ ಮನಸ್ಸಾಕ್ಷಿ ಇಲ್ಲ, ಕೆಟ್ಟ ಮನಸ್ಸಾಕ್ಷಿಯಿಂದ ಇದು ದೈವ ಪ್ರೇರಿತ ಅಂತ ಹೇಳ್ತಾರೆ. ಜಾಗ್ರತೆ, ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರಬೇಕು, ನಮ್ಮ ಮನಸ್ಸಾಕ್ಷಿ ಪವಿತ್ರವಾಗಿರಬೇಕು. ಎರಡನೇದು, ದೇವರ ವಾಕ್ಯದ ಬಳಿ ನಾವು ಬರುವಾಗ ಪ್ರಾರ್ಥನಾ ಪೂರ್ವಕವಾಗಿ ಬರಬೇಕು. ಓಕೆ, ದೇವರ ವಾಕ್ಯ ಯಾವಾಗ ಅರ್ಥ ಆಗ್ತದಂದ್ರೆ ಪ್ರಾರ್ಥನಾ ಪೂರ್ವಕವಾಗಿ. ಓಕೆ, ಪ್ರಾರ್ಥನಾ ಪೂರ್ವಕವಾಗಿ ಪರಿಶುದ್ಧಾತ್ಮ ಬರೀತಾರೆ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯದ ಬಳಿ ನಾವು ಬರಬೇಕು. ವಿಶೇಷವಾಗಿ ನೆನ್ಪಿಟ್ಕೊಳ್ರಿ, ದೇವರ ವಾಕ್ಯವನ್ನು ಬರೆಯುತ್ತಾ ಇದ್ದಾಗ ಪ್ರತಿಯೊಬ್ಬರು ಪ್ರಾರ್ಥನಾ ಪೂರ್ವಕವಾಗಿ ಬರೆದ್ರು. ಪ್ರಾರ್ಥನಾ ಪೂರ್ವಕವಾಗಿ ಬರೆದು ಪವಿತ್ರಾತ್ಮನ ವಶದಲ್ಲಿ ಬರೆದ್ರು, ಪವಿತ್ರಾತ್ಮನ ಪ್ರೇರಣೆಯಲ್ಲಿ ಬರೆದ್ರು, ಪವಿತ್ರಾತ್ಮನಿಗೆ ಅಧೀನರಾಗಿ ಬರೆದ್ರು. ನೀನು ಪವಿತ್ರಾತ್ಮನಿಗೆ ಒಳಪಟ್ಟು ಪ್ರಾರ್ಥಿಸದೆ ದೇವರ ವಾಕ್ಯದ ಬಳಿ ಬರಲಿಕ್ಕೆ ಹೇಗೆ ಸಾಧ್ಯ ರೀ? ಮೊದಲೇ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 10ನೇ ವಚನ ನೋಡ್ರಿ, 11ನೇ ವಚನ ನೋಡ್ರಿ, ಏನಾಗ್ತಾ ಇದೆ? ಯೋಹಾನನು ಅಲ್ಲಿ ವಾಕ್ಯವನ್ನು ಬರೆಯುವುದ ವಿಷಯದಲ್ಲಿ ಹೇಳ್ತಾನೆ. ಹೇಗೆ ಬರೆದನು, ಯಾವಾಗ ಬರೆದನು ಏನಂದರೆ, ನಾನು ಕರ್ತನ ದಿನದಲ್ಲಿ, ಸಂಡೇ ಕರ್ತನ ದಿನದಲ್ಲಿ ದೇವರ ಆತ್ಮ ವಶನಾಗಿ. ಓಕೆ, ಭಾಳ ಇಂಪಾರ್ಟೆಂಟ್ ವರ್ಡ್. ದೇವರ ಆತ್ಮನ ವಶನಾಗಿ ಆ ಒಂದು ವಾಕ್ಯದ ವಿಷಯದಲ್ಲಿ ಹೇಳುವಂಥದ್ದು 11ನೇ ವಚನ ಕೂಡ ಅಲ್ಲಿ ನಾವು ನೋಡ್ತೇವೆ. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು, ಯಾವಾಗ? ಕರ್ತನ ದಿನದಲ್ಲಿ ದೇವರಾತ್ಮನ ವಶದಲ್ಲಿರುವಾಗ ದೇವರು ಅವನಿಗೆ ಹೇಳ್ತಾ ಇದ್ದಾನೆ ಏನಂತ? ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತಿರ, ಸಾರ್ದಿಸ, ಫಿಲದೆಲ್ಫಿಯ, ಲವೋದಿಕಿಯ ಎಂಬ ಈ 7 ಪಟ್ಟಣಗಳ ಸಭೆಗೆ ಕಳುಹಿಸಬೇಕೆಂದು ನುಡಿಯಿತು. ದೇವರಾತ್ಮನ ಪ್ರೇರಣೆಯಿಂದ, ದೇವರಾತ್ಮನ ಮಾರ್ಗದರ್ಶನದಲ್ಲಿ, ದೇವರಾತ್ಮನ ವಶದಲ್ಲಿ ಅವರು ರಚಿಸಿದರು. ನೀನು ಆ ಆತ್ಮನಿಗೆ ಒಳಪಡದೆ ಪ್ರಾರ್ಥನೆ ಮಾಡದೆ ಹೇಗೆ ತಾನೇ ನೀನು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಓಕೆ, ಸೊ ನಾವು ಪ್ರಾರ್ಥನೆಯ ಆತ್ಮದೊಂದಿಗೆ ವಾಕ್ಯವನ್ನು ಕೇಳಬೇಕು, ಪ್ರಾರ್ಥಿಸಬೇಕು. ಕರ್ತನೇ, ನನಗೆ ಸಹಾಯ ಮಾಡು, ನನಗೆ ದೀನತೆಯ ಮನಸ್ಸನ್ನು ಕೊಡು, ನನಗೆ ತಿಳುವಳಿಕೆ ಕೊಡು, ನನಗೆ ಜ್ಞಾನ ಕೊಡು, ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ. ಓಕೆ, ಮೂರನೆಯದಾಗಿ ನಾವು ವಾಕ್ಯದ ಬಳಿ ಬರುವಾಗ ನಾವು ಭಯಭಕ್ತಿಯಿಂದ ಬರಬೇಕು. ಓಕೆ, ಭಯಭಕ್ತಿಯಿಂದ ಬರಬೇಕು, ಎಚ್ಚರಿಕೆಯಿಂದ ಬರಬೇಕು, ಎಚ್ಚರಿಕೆಯಿಂದ ಬರಬೇಕು. ಓಕೆ, ಎಚ್ಚರಿಕೆ. ಓಕೆ, ನಮ್ಮ ಒಂದು ಬಹಳ ಮಹತ್ವದ ಶಬ್ದ. ರೆವರೆನ್ಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಕಾಷನ್ ಈಸ್ ಇಂಪಾರ್ಟೆಂಟ್. ಓಕೆ, ನಾವು ದೇವರ ವಾಕ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದಲೂ ಬರಬೇಕು, ಭಯಭಕ್ತಿಯಿಂದಲೂ ಬರಬೇಕು. ಯಾಕೆ ಎಚ್ಚರಿಕೆಯಿಂದ? ಯಾಕೆ? ವಾಕ್ಯವನ್ನು ನನ್ನ ಅಭಿಪ್ರಾಯ ನಾನು ತಿಳ್ಕೊಳ್ಳಲು ಬಯಸ್ತಾ ಇದ್ದೇನೋ ಅಥವಾ ದೇವರ ಅಭಿಪ್ರಾಯ ತಿಳ್ಕೊಳ್ಳಲು ಬಯಸ್ತೇನೆ? ನನ್ನ ಅಭಿಪ್ರಾಯ, ನನ್ನ ಅಪೇಕ್ಷೆ, ನನ್ನ ಚಿತ್ತ ತಿಳ್ಕೊಳ್ಳಲು ಬಯಸ್ತೇನೋ ಅಥವಾ ದೇವರ ಚಿತ್ತ ತಿಳ್ಕೊಳ್ಳಲು ಬಯಸ್ತೇನೆ? ಹೆಂಗೆ ಸಾಧ್ಯ? ನನ್ನ ಚಿತ್ತ ಹೆಂಗೆ ತಿಳ್ಕೊಳ್ಳೋಕೆ ಸಾಧ್ಯ? ಈ ಒಬ್ಬನಿಗೆ ಪ್ರಪೋಸಲ್ ಬಂದಿತ್ತಂತೆ. ಆ ಪ್ರಪೋಸಲ್ದಲ್ಲಿ ಹುಡುಗಿ 2 ಪ್ರಪೋಸಲ್ ಬಂದ್ಬಿಟ್ಟಿದ್ದಾವೆ. ಓಕೆ, ಏನು ಪ್ರಪೋಸಲ್ಲು? ಆ ಪ್ರಪೋಸಲ್ನಲ್ಲಿ ಒಂದು ಪ್ರಪೋಸಲ್ ಹುಡುಗಿ ಹೆಸರು ಗ್ರೇಸ್, ಇನ್ನೊಂದು ಹೆಸರಿನ ಹುಡುಗಿ ಹೆಸರು ಮರ್ಸಿ. ಅವನು ದೇವರೇ ನನ್ನ ಚಿತ್ತ ಪ್ರಕಟಿಸು, ನನ್ನ ಚಿತ್ತ ಪ್ರಕಟಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಬೈಬಲ್ ತೆರೆದು ಓದಿದಾಗ ಪೌಲನೇ ಹೇಳಿದ, ನನ್ನ ಕೃಪೆಯೇ ನನಗೆ ಸಾಕು, ಗ್ರೇಸ್ ಇಸ್ ಸಫಿಷಿಯಂಟ್ ಅಂತ ಓದಿದ. ತಿಳಿದ್ಬಿಟ್ಟವನು, ಓ ದೇವರು ನನಗೆ ಗ್ರೇಸ್ ಕೊಡು ಮದುವೆ ಆಗಂತ ತಿಳಿಸಿದ್ದಾನೆ. ಏನು ಓದಿದ್ದು? ನಿನಗೆ ಬೇಕಾ? ಆ್ಯಕ್ಚುಲಿ ಗ್ರೇಸ್ ಭಾಳ ಇಷ್ಟವಾಗಿದ್ಲು ಅವನಿಗೆ. ಸೊ ವಾಕ್ಯನೂ ಹಾಗೆ ಹೇಳ್ಬಿಡ್ತಾವೆ. ಏನಾಯ್ತು? ಆ್ಯಕ್ಚುಲಿ ಆದದ್ದೇನು? ದೇವರ ಸ್ವರಕ್ಕೆ ಕಿವಿಗೊಡುವಂಥದ್ದಲ್ಲ. ನೀನು ಬೇಕಾಗಿದ್ದು, ನೀನು ಹುಡುಕ್ತಾ ಇದ್ದದ್ದು ಅಲ್ಲಿ ಇತ್ತು. ಈಗ ಅನೇಕ ಸಾರಿ ಹಾಗೆ ಆಗ್ತಾ ಇದೆ. ನೀವು ಕ್ಯಾಲೆಂಡರ್ ಓದ್ರಿ, ಕ್ಯಾಲೆಂಡರ್ ಸ್ಕ್ರಿಪ್ಚರ್ ಪಾಸ್ ಅದು ನಿಮಗೆ ಬೇಕಾದದ್ದು ಬರೆದಿರ್ತಾರೆ. ಓಕೆ, ಅದು ನಿಮ್ಗೆ ಬರೆದದ್ದಲ್ಲ, ಆರಿಸಿ ಹಾಕಿರ್ತಾರೆ ಅದ್ರಾಗ. ಯಾವುದು? ನೀವು ಪ್ರತಿದಿನ ಅದು ಓದಬೇಕಲ್ಲ, ಒಂದು ಒಳ್ಳೆ ದಿನ ಆಗ್ಲಪ್ಪ ಅಂಥೇಳಿ. ಸೊ ಎಲ್ಲ ಒಳ್ಳೇದಾಗಲಿ. ಯಾರು ಕೆಟ್ಟದ್ದು ಬಯಸ್ತಾರೆ?
ಯಾರು ಕೆಟ್ಟದ್ದು ಬಯಸೋದಿಲ್ಲ. ಅದರ ಅಪೇಕ್ಷೆ ಏನಂದ್ರೆ ನನಗೆಲ್ಲ ಒಳ್ಳೇದಾಗಲಿ. ಸೊ ಹಾಗೆ ಅದನ್ನೇ ನಿಮ್ಗೆ ಬೇಕಾದದ್ದನ್ನು ಅಲ್ಲಿ ಬರೆದಿರ್ತಾರೆ. ದೇವರು ಬಯಸುವಂಥದ್ದನ್ನು ಓದಬೇಕು, ತಿಳ್ಕೊಳ್ಬೇಕಂದ್ರೆ ಬೈಬಲ್ ಓದಬೇಕು, ಪೂರ್ತಿ ಓದಬೇಕು, ದೀನತೆಯಿಂದ ಓದಬೇಕು, ಪ್ರೀತಿಯಿಂದ ಓದಬೇಕು, ಪ್ರಾರ್ಥನಾಪೂರ್ವಕವಾಗಿ ಓದಬೇಕು, ಭಯಭಕ್ತಿಯಿಂದ ಓದಬೇಕು, ಎಚ್ಚರಿಕೆಯಿಂದ ಓದಬೇಕು. ಭಾಳ ಇಂಪಾರ್ಟೆಂಟ್, ಭಾಳ ಮಹತ್ವದ್ದು. ಓಕೆ, ಕೊನೆಯದಾಗಿ ನಾವು ತೆರೆದ ಮನಸ್ಸಿನಿಂದ ಓದಬೇಕು. ಓಕೆ, ತೆರೆದ ಮನಸ್ಸಿನಿಂದ, ಮುಚ್ಚಿದ ಮನಸ್ಸಿನಿಂದ ಅಲ್ಲ. ಓಕೆ, ತೆರೆದ ಮನಸ್ಸು. ಓಕೆ, ನಾನೇನು ನಿರ್ಧಾರ ಮಾಡಿದ್ದೇನೆ, ಯಾರಪ್ಪ ಏನು ಹೇಳಿದ್ರು ನಾನು ಕೇಳೋದಿಲ್ಲ, ದೇವ್ರು ನೆನ್ಕೊಂಡು ಮಾತಾಡೋದಿಲ್ಲ. ನಾವು ಎಷ್ಟು ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ಸಮುವೇಲನೇ, ಈಗೋ ಸಿದ್ಧವಾಗಿದ್ದೇನೆ ಸ್ವಾಮಿ, ನಾನೇನು ಮಾಡಲಿ? ಸೌಲನೇ, ಕರ್ತನೇ ನೀನು ಯಾರು, ನಾನೇನು ಮಾಡಲಿ? ಮರಿಯಳು, ನಿನ್ನ ಚಿತ್ತದಂತೆ ಆಗಲಿ. ಯಾರಿದ್ದಾರೆ ಆ ರೀತಿಯಾಗಿ ಉತ್ತರ ಕೊಡುವಂಥವ್ರು, ಅವ್ರ ಸಂಗಡ ದೇವರು ಮಾತಾಡ್ತಾನೆ. ಹಲ್ಲೆಲೂಯ, ಅವ್ರ ಸಂಗಡ ದೇವರು ಮಾತಾಡ್ತಾನೆ. ಸೊ ನಾನು ನೆನೆಸ್ತೇನೆ, ಈ ಅಧ್ಯಯನ ಉಪಯುಕ್ತವಾಯಿತು. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಪರಿಶುದ್ಧ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸತ್ಯ ವೇದದ ಸತ್ಯವನ್ನು ತಿಳಿಯಲು ಸತ್ಯದ ಆತ್ಮನು ಬೇಕು. ಓಕೆ, ತಿರುಗಿ ಹೇಳ್ತಾನೆ, ಸತ್ಯ ವೇದದ ಸತ್ಯವನ್ನು ತಿಳಿಯಲು ಸತ್ಯದ ಆತ್ಮನು ಬೇಕು. ಅದಕ್ಕಾಗಿ ಅದರ ಮಹತ್ವ ನೋಡಿದೆವು, ಅದರ ಅರ್ಥ ಮಾಡಿಕೊಳ್ಳುವ ವಿಷಯ ನೋಡಿದೆವು, ಅದರ ಬಳಿ ನಾವು ಹೇಗೆ ಬರಬೇಕು ಎಂಬುದಾಗಿ ನಾವು ನೋಡಿದೆವು. ನಾನು ಅನ್ನಿಸ್ತೇನೆ ಇದು ಖಚಿತವಾಗಿ ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರುತ್ತದೆ. ಆತ್ಮ ಬರಿತ್ರೆ, ಅಂಪೈರ್ ಮಾತು ಕೇಳ್ರಿ, ನಿಮ್ಮದೇ ನಿಯಮ ಹಾಕ್ಕೊಂಡು ಮಾತಾಡಬೇಡ್ರಿ. ಇವಾಗ ಟಿ ವಿಯಲ್ಲಿ ಒಬ್ಬೊಬ್ಬರು ಮಾತಾಡ್ತಾರೆ. ಓಕೆ, ಕೆಲವರು ಏನೇನೋ 108 ವಾಟ್ಸಪ್ ಮೆಸೇಜ್ಗಳು ಇದೆಲ್ಲ ಕೇಳಾಕತ್ತೀರಿ. ದಯಮಾಡಿ ಈ ಅಂಪೈರ್ ಏನಿದ್ದಾರಲ್ಲ, ಈ ಅಂಪೈರ್ ಮಾತು ಉಲ್ಲಂಘಿಸಬಾರ್ದು. ಓಕೆ, ಪರಿಶುದ್ಧಾತ್ಮನು ನಮಗೆ ಈ ಅಂಪೈರ್ ಇಟ್ಟಿದ್ದಾನೆ. ಹೌದು, ಈ ಬೇಕೇ ಬೇಕು. ಇವುಗಳಿಗೆ ನಾವು ಒಳಪಟ್ಟು ಜೀವಿಸೋದಕ್ಕಾಗುವಂತೆ ದೇವರು ಸಹಾಯ ಮಾಡಲಿ. ನಾವು ನೆಕ್ಸ್ಟ್ ಮುಂದಿನ ಅಧ್ಯಯನದಲ್ಲಿ ವಿಶೇಷವಾಗಿ ಪರಿಶುದ್ಧಾತ್ಮನ ಶಕ್ತಿ ಬಲದಿಂದ ನಮ್ಮ ಶೋಧನೆಗಳನ್ನು ಹೇಗೆ ಜಯಿಸ್ಬೋದು ಅದನ್ನು ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಆಸಕ್ತಿಯಿಂದ ಬಂದು ಸೇರೋಣ. ಈ ಸಮಯದಲ್ಲಿ ಈ ಅಧ್ಯಯನ ಮುಕ್ತಾಯಗೊಳಿಸುವಂತೆ ನಿಮ್ಗೆ ವಿನಂತಿಸ್ತೇನೆ. ಈ ವಿಡಿಯೋ ದಯಮಾಡಿ ಶೇರ್ ಮಾಡಿರಿ. ನೀವು ಆಶೀರ್ವಾದ ಹೊಂದಿದ್ರೆ ಇತರರಿಗೂ ಕೂಡ ಆಶೀರ್ವಾದ ಆಗ್ತದೆ. ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸೋಣ. ಸರ್ವಶಕ್ತನ ದೇವರೇ, ದೇವರ ವಾಕ್ಯವನ್ನು ಪ್ರೇರೇಪಿಸಿ ನಮಗೆ ಮಾರ್ಗದರ್ಶಕವಾಗಿ ಕೊಟ್ಟಾತನೇ ಈ ದಿವಸ ನಾವು ಪ್ರಾರ್ಥಿಸ್ತೇವೆ. ಇಂದು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕರು ಅಂಕೆ ಮೀರಿ ನಡೆಯುವ ಅಪಾಯದಲ್ಲಿದ್ದವರನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಕನಸುಗಳು ದರ್ಶನಗಳೆಂಬುದಾಗಿ ಹೇಳುತ್ತಾ ನಿನ್ನ ವಾಕ್ಯವನ್ನು ಉಲ್ಲಂಘಿಸಿ ಮನಸ್ಸಿಗೆ ಬಂದಂತೆ ಜೀವಿಸುವಂಥ ಯೋಚನೆಯಲ್ಲಿದ್ದವರನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ವಾಕ್ಯ ನೀನು ಕೊಟ್ಟಿರುವಂಥ ರೆಫರಿ, ಆ ವಾಕ್ಯ ಅಂಪೈರ್ದಂತೆ ಇದೆ. ನಾವು ಏನೇ ಮಾಡಿದರೂ ಆ ವಾಕ್ಯದ ನಿರ್ಧಾರ, ಆ ಅಂಪೈರ್ ತೆಗೆದುಕೊಳ್ಳುವ ನಿರ್ಧಾರವೇ ಫೈನಲ್. ಅದಕ್ಕೆ ಅಧೀನರಾಗಿ ಜೀವಿಸುವುದಕ್ಕೆ ಈ ದಿವಸ ನಮ್ಮೊಂದಿಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ ನೀನು ಬೇಕಪ್ಪ. ವಾಕ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ಪರಿಶುದ್ಧಾತ್ಮನೇ ನೀನು ಬೇಕು. ನಮ್ಮೊಂದಿಗೆ ಮಾತನಾಡುತ್ತಾ ಸಹಾಯ ಮಾಡಿ ನೀ ಮಹಿಮೆ ಹೊಂದು. ಈ ದಿವಸ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.